ಓಂ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ ಸಯೋತೋಶ್ರುತ ಇತ್ಯಾದಿ ವಿವಕ್ಷಿತ ಗುಣೋಪಪತ್ತೇಶ್ಚ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನ ಪರಮಂತಮಾಪ. ಈಗ ನಾವು ಈ 1ನೇ ಅಧ್ಯಾಯದ 2ನೇ ಪಾದದ 2ನೇ ಸೂತ್ರವನ್ನ ನೋಡ್ತಾ ಇದ್ದೇವೆ. ನಾವು ತತ್ವಪ್ರಕಾಶಿಕ ನೋಡೋಣ. ಈಗ ಮೊದಲು ಹಿಂದೆ ಈ ಸರ್ವಗತನಾದವನು ಐತರೇಯ ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾದವನು ಆದಂತಹ ಸರ್ವಗತ ಅಂದ್ರೆ ಅದು ಆದಿತ್ಯ ಅಲ್ಲ, ಹಾಗೆ ಜೀವನು ಕೂಡ ಅಲ್ಲ ಅಂತ ಪ್ರತಿಪಾದನೆ ಮಾಡಿದ್ವಿ. ಯಾಕೆಂದ್ರೆ ಸರ್ವತ್ರ ಪ್ರಸಿದ್ಧೋಪದೇಶ, ಅಲ್ಲಿ ಎಲ್ಲಾ ಕಡೆನೂ ಕೂಡ ಬ್ರಹ್ಮನಲ್ಲೇ ಇರುವಂತಹ ಒಂದು ನಿರ್ದಿಷ್ಟವಾದ ಶಬ್ದ ಬ್ರಹ್ಮ ಶಬ್ದ ಇದೆ. ಅದು ಪರಮಾತ್ಮ ವಿಷ್ಣುವನ್ನು ಮಾತ್ರ ಹೇಳ್ತದೆ. ಆ ಬ್ರಹ್ಮ ಶಬ್ದ ಇರೋದ್ರಿಂದ ಆ ಬ್ರಹ್ಮ ಶಬ್ದ ಅನ್ನೋದು ಮುಖ್ಯವಾಗಿ ಪರಮಾತ್ಮ ವಿಷ್ಣುವಿನಲ್ಲೇ ಹೊಂದುತ್ತದೆ ಹೊರತು ಬೇರೆ ಯಾರಲ್ಲೂ ಕೂಡ ಹೊಂದೋದಿಲ್ಲ ಅಂತ ಇಷ್ಟ ಅಭಿಪ್ರಾಯಗಳನ್ನ ಹಿಂದೆ ಹೇಳಿದ್ವಿ. ಈಗ ಇನ್ನೊಂದು ಯುಕ್ತಿಯಿಂದ ಆ ಐತರೇಯ ಉಪನಿಷತ್ತಿನಲ್ಲಿ ಪ್ರತಿಪಾದಿತನಾದಂತಹ ಸರ್ವಗತ ಅಂದ್ರೆ ವಿಷ್ಣುವೇ ಆಗಬೇಕು ಅನ್ನುವ ಸೂತ್ರವನ್ನ ತೋರಿಸಿ, ಆ ಸೂತ್ರದಲ್ಲೇ ಸೂಚಿತವಾದ ತದುಪಾತ್ತ ಅಂದ್ರೆ ಆ ಸೂತ್ರದಲ್ಲೇ ಸೂಚಿತವಾದಂತಹ ಶ್ರುತಿಯನ್ನ ಆಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಅದು ಸಯೋತೋಶ್ರುತ ಅನ್ನುವಂತಹ ಶ್ರುತಿ. ಸಯೋತೋಶ್ರುತ ಅಂತನೋ ಮಾತೇನಿದೆ ಅದನ್ನ ಜಯತೀರ್ಥರು ತಮ್ಮ ಟೀಕಾದಲ್ಲಿ ಸಯೋತೋಶ್ರುತೋ ಗತೋ ಮತೋ ಅಮತೋ ದೃಷ್ಟೋ ಅಂತ ಹೀಗೆ ಅದನ್ನ ಉದ್ಧರಿಸಿದ್ದಾರೆ. ಇದು ಈಗ ಈ ಹಿಂದಿನ ಪಾಠಗಳಲ್ಲಿ ನಾವೇನು ಗಮನಿಸಿದವಲ್ಲ, ಬಹುರುಚಾಹ ಮತ್ತೆ ಅಧ್ವರ್ಯವಹ ಅಂತ ಹೀಗೆಲ್ಲ ಋಗ್ವೇದಿಗಳು ಯಜುರ್ವೇದಿಗಳು ಎಲ್ಲರೂ ಕೂಡ ಭಗವಂತನನ್ನ ಹೇಗೆ ಆರಾಧಿಸ್ತಾರೆ ಇತ್ಯಾದಿ ಮಾತು ಬಂತು. ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಅಂತ ಎಲ್ಲ ಬಂತು. ಅಲ್ಲೇ ಮುಂದೆ ಈ ವೇದವಾಕ್ಯವು ಕೂಡ ಕೇಳಿ ಬರ್ತದೆ. ಹೀಗೆ ಈ ವೇದವಾಕ್ಯದಲ್ಲಿ ಭಗವಂತನಲ್ಲಿ ಮಾತ್ರ ಕಾಣುವಂತಹ ಅಶ್ರುತತ್ವ, ಅಗತತ್ವ, ಅಮತತ್ವ, ಅನಂತತ್ವ ಮೊದಲಾದ ಗುಣಗಳನ್ನ ಪ್ರತಿಪಾದನೆ ಮಾಡಿದ್ದಾರೆ. ಈ ಗುಣಗಳು ಸೂರ್ಯ ಮತ್ತು ಜೀವರಲ್ಲಿ ಇಲ್ಲ. ಇದೇ ಯುಕ್ತ್ಯಂತರ. ಇಷ್ಟು ಈ ಸೂತ್ರದಲ್ಲಿ ಹೇಳುವರಿದ್ದಾರೆ. ಈಗ ನಾನು ಆರಂಭದಲ್ಲಿ ವಿವಕ್ಷಿತ ಗುಣೋಪಪತ್ತೇಶ್ಚ ಓಂ ಅಂತ ಸೂತ್ರವನ್ನು ಓದಿ ಆಮೇಲೆ ಸಯೋತೋಶ್ರುತ ಇತ್ಯಾದಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಭಾಷ್ಯವಾಕ್ಯ ಓದಿದೆ. ಹಾಗೆ ಓದಲಿಕ್ಕೆ ಏನು ಕಾರಣ ಅನ್ನೋದನ್ನು ಗಮನಿಸಬೇಕು. ಈಗ ಪ್ರಚಲಿತ ಇರುವಂತಹ ಪಾಠದಲ್ಲಿ ತತ್ವಪ್ರಕಾಶಿಕಾದ ಈ ಭಾಷ್ಯದ ಪಾಠದಲ್ಲಿ ಸಯೋತೋಶ್ರುತ ಇತ್ಯಾದಿ ಅಂತ ಇಷ್ಟು ಮಾತ್ರ ಇದೆ. ಈ ತರ ಇರುವುದೇನಿದೆ ಇತ್ಯಾದಿ ಅಂತ ಬಂದ ಮೇಲೆ ಇತ್ಯಾದಿ ಅನ್ನುವುದು ಅದೇನು ಅವ್ಯಯವ ಅಥವಾ ಪ್ರಥಮ ವಿಭಕ್ತಿಯ ದ್ವಿತೀಯ ವಿಭಕ್ತಿಯ ಅಂತ ಗೊತ್ತಾಗೋದಿಲ್ಲ. ಅದು ಸ್ವಲ್ಪ ಅನ್ವಯದ ಗೊಂದಲ ಇದೆ. ಆ ವಾಕ್ಯ ಯಾವುದರ ಜೊತೆ ಹೊಂದಿಕೊಂಡಿದೆ, ಮುಂದೆ ಕ್ರಿಯಾಪದ ಅದಕ್ಕೆ ಏನು ಗೊತ್ತಾಗೋದಿಲ್ಲ, ಸಮಸ್ಯೆ ಇದೆ ಅಲ್ಲಿ. ಅದರ ಪರಿಹಾರಕ್ಕಾಗಿ ಭಾಷ್ಯ ದೀಪಿಕಾದಲ್ಲಿ ಒಂದು ಪರಿಹಾರವನ್ನು ಅವರು ಒದಗಿಸಿದ್ದಾರೆ. ಅದನ್ನ ನಾವು ಈಗಲೇ ನೋಡಬೇಕು. ಈ ಭಾಷ್ಯ ದೀಪಿಕಾದಲ್ಲಿ ಇದೇ ಯುಕ್ತ್ಯಂತರವನ್ನು ಪ್ರತಿಪಾದನೆ ಮಾಡುವ ಸೂತ್ರವನ್ನು ತೋರಿಸಿ ಆ ಶ್ರುತಿಯನ್ನು ಹೇಳ್ತಾ ಇದ್ದಾರೆ ಅಂತ ಬಂದಿದೆ. ಅಲ್ಲಿ ಇತ್ಯಾದಿ ಅಂತಿದೆ. ಇತ್ಯಾದಿ ಅಂದ್ರೆ ಆಚಾರ್ಯರ ಮಾತಿನಲ್ಲಿ ಇತ್ಯಾದಿ ಅಂತ ಎಲ್ಲಿಯಾದ್ರೂ ಬಂದ್ರೆ ಇತ್ಯಾದಿ ಎಂಬ ಮಾತಿನಿಂದ ಹೀಗೆ ಪ್ರಾರಂಭ ಆಗುವ ಶ್ರುತಿ ಅಂತ ಒಂದು ಅರ್ಥ ಇರ್ತದೆ. ಮತ್ತೆ ಇದೇ ತರದ ಇನ್ನೊಂದು ಶ್ರುತಿಯು ಕೂಡ, ಇದೇ ಮೊದಲಾದ ಇನ್ನೊಂದು ಶ್ರುತಿಯು ಕೂಡ ಅರ್ಥ ಇರ್ತದೆ. ಅದನ್ನ ಸ್ವಲ್ಪ ನಾವು ಗಮನಿಸಬೇಕು. ಟೀಕಾಕರ್ತರು ಅದನ್ನ ಪೂರ್ತಿ ಶ್ರುತಿ ಉದ್ಧರಿಸಿದ್ದಾರೆ. ಅದನ್ನ ನೀವು ಗಮನಿಸಿದೀವಿ ಈಗಾಗಲೇ, ಸಯೋತೋಷುತೋ ಅಗತೋ ಅಮತೋ ಅನತೋ ಅಂತ. ಆದ್ರೆ ಆಚಾರ್ಯರು ಪೂರ್ತಿ ಉದ್ಧರಿಸಿಲ್ಲ. ಆದ್ರಿಂದ ಇತ್ಯಾದಿ ಅಂತ ಬಂದ್ರೆ ಸಯೋತೋಷುತ ಎಂದು ಪ್ರಾರಂಭ ಆಗುವ ವೇದವಾಕ್ಯ ಅಂತ ಅರ್ಥ. ಮತ್ತೆ ಇದೇ ತರದ ಇನ್ನೊಂದು ವೇದವಾಕ್ಯ ಅಂತ ಅರ್ಥ. ಆ ಇನ್ನೊಂದು ವೇದವಾಕ್ಯ ಯಾವುದು ಅಂದ್ರೆ ಆದಿಪದೇನ ಅಗತಃ ಅಮತಃ ಅನತಃ ಅಂತ ವೇದವಾಕ್ಯವನ್ನು ಇಟ್ಕೊಳ್ಬೇಕು ಅಂತ ಅರ್ಥ ಬರೆದಿದ್ದಾರೆ ಭಾಷ್ಯ ದೀಪಿಕಾದಲ್ಲಿ. ಹೀಗೆ ಇತ್ಯಾದಿ ಅಂತ ಅನ್ನೋದಕ್ಕೆ ಎರಡು ಅರ್ಥ ನಾವು ಸ್ವೀಕಾರ ಮಾಡಬೇಕು ಅಂತ
ಇದು ಗೊತ್ತಾಯ್ತು. ಈಗ ನನಗದೆಲ್ಲ ಗಮನಕ್ಕೆ ಬರ್ತಿರ್ಲಿಲ್ಲ. ಗೋವಿಂದಾಚಾರ್ಯ ಹೇಳಿದ್ದನ್ನ ಕೇಳಿದ ಮೇಲೆ ಆ ಥರ ಗಮನಕ್ಕೆ ಬಂತು. ಅದಕ್ಕಾಗಿ ಅವ್ರನ್ನ ನೆನಪು ಮಾಡ್ಕೊಂಡಿದ್ದೇನೆ. ಆಚಾರ್ಯರ ಭಾಷ್ಯ ಉಳಿದ ರಾಮಾನುಜ ಭಾಷ್ಯ, ಶಂಕರ ಭಾಷ್ಯಕ್ಕಿಂತ ತುಂಬಾ ಸಂಕ್ಷಿಪ್ತವಾದ ಭಾಷ್ಯ. ಅದರಿಂದ ಅವ್ರು ಪೂರ್ಣ ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ತುಂಬಾ ಪ್ರಸಿದ್ಧವಾದ್ರಿಂದ 10 ಉಪನಿಷತ್ತುಗಳಲ್ಲಿ ಇದು ಬರೋದ್ರಿಂದ ನಾವೇ ಅದನ್ನು ನೋಡ್ಕೊಳ್ಬೇಕು ಅಂತ ಬಿಟ್ಟಿರ್ತಾರೆ. ಹೀಗೆ 2 ಅರ್ಥ ಅದಕ್ಕೆ. ಈ ಭಾಷ್ಯ ದೀಪಿಕಾದಲ್ಲಿ ಹೀಗಿದೆ. ಆದಿಪದದಿಂದ ಅಗತಃ ಅಮತಃ ಅನತಃ ಅನ್ನುವಂಥ ಏನು ದೀರ್ಘವಾದ ವಾಕ್ಯ ಇದೆ. ಇತಿ ವಾಕ್ಯಶೇಷ ಐತರೆ ಆರಣ್ಯಕದಲ್ಲೇ ಅಲ್ಲೇ ಬರುವಂತ ಶೇಷ ಮುಂದಿನ ಭಾಗವನ್ನು ಇಟ್ಕೊಳ್ಬೇಕು. ಇತ್ಯಾದಿ ಅಂತಿದೆಯಲ್ಲ, ಅದು ಯಾವ ವಿಭಕ್ತಿ ಏನು ಅಂತ ನಮ್ಗೆ ಗೊತ್ತಾಗದೇ ಇರುವಂತಹ ಒಂದು ಗೊಂದಲ ಇರ್ತಲ್ಲ, ಆ ಗೊಂದಲವನ್ನು ಪರಿಹಾರ ಮಾಡಲಿಕ್ಕಾಗಿ ಇತ್ಯಾದಿನ ಎಂಬುದಾಗಿ ತೃತೀಯ ವಿಭಕ್ತಿಯನ್ನ ಅಲ್ಲಿ ಇಟ್ಕೊಳ್ಬೇಕು. ಆದರೆ ತೃತೀಯ ವಿಭಕ್ತಿ ಅಂತ ಅನ್ನೋದು ಅಲ್ಲಿ ಲುಪ್ತವಾಗಿದೆ ಅಷ್ಟೇ. ತೃತೀಯ ವಿಭಕ್ತಿಯ ಅರ್ಥ ಇದೆ, ತೃತೀಯ ವಿಭಕ್ತಿ ಇದ್ದು ಲುಪ್ತ ಆಗಿ ಹೋಗಿದೆ ಅಂತ ಅವರು ಜಗನ್ನಾಥ ಯತಿಗಳು ಸಮಾಧಾನ ಹೇಳಿದ್ದಾರೆ. ಅನೇಕ ಕಡೆ ಈ ತರ ನಿಚ್ ಪ್ರತ್ಯಯ ಇದೆ, ಆದ್ರೆ ಅದಕ್ಕೆ ಲೋಪ ಬಂದಿದೆ, ನಿಚ್ ಪ್ರತ್ಯಯದ ಅರ್ಥವನ್ನು ಇಟ್ಕೋಬೇಕು ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಆ ಥರದ್ದು ಒಂದು ಇದು ಕೂಡ ಪ್ರಯತ್ನ. ಆದ್ರಿಂದ ಸಯೋತೋಷುತ ಇತ್ಯಾದಿನ ಅಂತ ಅರ್ಥ. ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ವ್ಯಾಸರು ಮಾಡಿದಂಥ ಸೂತ್ರ. ಅದಕ್ಕೆ ಹಾಗಾದ್ರೆ ಆಚಾರ್ಯ ಏನ್ ಹೇಳಿದ್ರು ಅಂದ್ರೆ, ಸಯೋತೋಷುತ ಎಂಬುದಾಗಿ ಐತರೇಯ ಉಪನಿಷತ್ತಿನಲ್ಲಿ ಇತ್ಯಾದಿ ವಾಕ್ಯದಿಂದ ಹೇಳಲ್ಪಟ್ಟ ಗುಣಗಳನ್ನು ಇಟ್ಕೊಳ್ಬೇಕು ಅಂತ ತೃತೀಯ ವಿಭಕ್ತಿ ಆಚಾರ್ಯರಿಗೆ ಅಭಿಪ್ರಾಯ. ಈ ಇತ್ಯಾದಿನ ಅಂತ ಏನು ಬರ್ತದೆ, ಇತ್ಯಾದಿನ ಅಂತ ತೃತೀಯ ವಿಭಕ್ತಿಯನ್ನು ನಾವು ಅಲ್ಲಿ ಇಟ್ಕೊಂಡ ಮೇಲೆ ಆ ಇತ್ಯಾದಿನ ಅನ್ನೋದಕ್ಕೆ ಅನ್ವಯ ಎಲ್ಲಿ ಅಂದ್ರೆ, ಸೂತ್ರದಲ್ಲಿ ವಿವಕ್ಷಿತ ಅಂತಿದೆಯಲ್ಲ, ಇತ್ಯಾದಿನ ವಿವಕ್ಷಿತವಾದದ್ದು. ಈ ಒಂದು ವೇದವಾಕ್ಯದಿಂದ ವಿವಕ್ಷಿತವಾದಂತಹ ಗುಣಗಳನ್ನ ಇಟ್ಕೊಳ್ಬೇಕು ಅಂತ ಅದಕ್ಕೆ ಅನ್ವಯ ಆಗ್ತದೆ. ಈ ಅತಯೇವ ಸೂತ್ರ ಭಾಷೆಯೋ ಏಕೀಭಾವ ಇತಿ ತತ್ವ ಪ್ರದೀಪೋಕ್ತಿ ಅಂತ ಭಾಷ್ಯ ದೀಪಿಕಾಕಾರರು ತತ್ವ ಪ್ರದೀಪಕಾರರ ಮತವನ್ನ ನೆನಪು ಮಾಡ್ಕೊಂಡಿದ್ದಾರೆ. ಈ ತತ್ವ ಪ್ರದೀಪದಲ್ಲಿ ತತ್ವ ಪ್ರದೀಪಕ್ಕನುಸಾರವಾಗಿ ಋಷಿಕೇಶ ತೀರ್ಥರ ಪಾಠಕ್ಕನುಸಾರವಾಗಿ ಸಯೋತೋಷುತ ಇತ್ಯಾದಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಒಂದೇ ವಾಕ್ಯ ಇದೆ. ಅಲ್ಲಿ ಆಚಾರ್ಯರು ಸೂತ್ರವನ್ನು ಹೇಳುವಾಗ ಅನೇಕ ಕಡೆ ಈ ಹಿಂದಿನ ಭಾಷ್ಯದಲ್ಲಿ ನಾವು ಗಮನಿಸಬೇಕು. ಕೆಲವು ಕಡೆ ಸೂತ್ರವನ್ನು ಮೊದಲು ಆಚಾರ್ಯರು ತಾವು ಪಠನ ಮಾಡಿ ಆಮೇಲೆ ಅದಕ್ಕೆ ಭಾಷ್ಯ ಬರೀತಿರ್ತಾರೆ. ಕೆಲವು ಕಡೆ ತಾವು ಬರೆಯುವ ಭಾಷ್ಯವಾಕ್ಯ ಇದೆಯಲ್ಲ, ಆ ಭಾಷ್ಯವಾಕ್ಯದಲ್ಲೇ ಸೂತ್ರವನ್ನು ಸೇರಿಸಿರ್ತಾರೆ. ಮೊದಲನೇ ಅಧ್ಯಾಯದಲ್ಲೂ ಕೂಡ 1-2 ಕಡೆ ಅದೇ ಥರದ ಪ್ರಸಂಗಗಳು ಬಂದಿವೆ. ಇಲ್ಲಿಯೂ ಕೂಡ ಸಯೋತೋಷುತ ಇತ್ಯಾದಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಅವರು ಭಾಷ್ಯವಾಕ್ಯ ಬರೆದಿದ್ದಾರೆ ಋಷಿಕೇಶ ತೀರ್ಥರ ಪಾಠಕ್ಕೆ ಅನುಗುಣವಾಗಿ. ಅದನ್ನೇ ಭಾಷ್ಯ ಮತ್ತು ಸೂತ್ರ ಮತ್ತು ಭಾಷೆ ಎರಡಕ್ಕೂ ಕೂಡ ಏಕೀಭಾವವನ್ನು ಹೇಳಬೇಕು ಅಂತ ತತ್ವ ಪ್ರದೀಪಕಾರರು ಹೇಳಿರೋದು. ಹೀಗೆ ಒಂದು ತತ್ವ ಪ್ರದೀಪಕಾರರು ಹೇಳಿದ ಸಮಾಧಾನವನ್ನು ಇಟ್ಕೋಬೇಕು, ಅಥವಾ ಇತ್ಯಾದಿನ ಅಂತ ಭಾಷ್ಯ ದೀಪಿಕಾಕಾರರು ಏನು ಹೇಳಿದ್ದಾರೆ ಅದು ಮತ್ತೊಂದು ಸಮಾಧಾನ, ಆ ಸಮಾಧಾನವನ್ನು ಇಟ್ಕೋಬೇಕು. ಅದರಲ್ಲಿ ಭಾಷ್ಯ ದೀಪಿಕಾಕಾರರು ಹೇಳಿದ ಸಮಾಧಾನಕ್ಕಿಂತ ತತ್ವ ಪ್ರದೀಪಕಾರರ ಪಾಠ, ಋಷಿಕೇಶ ತೀರ್ಥರ ಪಾಠ ಹೆಚ್ಚು ಉಚಿತ. ನಾವು ಅದನ್ನ ಈ ತರ, ನನ್ನ ಅಭಿಪ್ರಾಯ ಆ ಥರ. ಇಲ್ಲಿ ಇತ್ಯಾದಿನ ಅಂತ ತೃತೀಯ ವಿಭಕ್ತಿ ಇತ್ತು, ಅದು ಲುಪ್ತ ಆಗಿದೆ ಅಂತ ಹೇಳುವುದೆಲ್ಲ ಏನಿದೆ, ಅದು ಸೂತ್ರಗಳು ಮತ್ತೆ ವೇದವಾಕ್ಯಗಳು ಹಾಗೆ ಭಾಗವತದಂತಹ ವಾಕ್ಯಗಳು, ಅಲ್ಲೆಲ್ಲ ಕೆಲವು ಕಡೆ ವಿಭಕ್ತಿ ರಹಿತವಾದ ವಚನರಹಿತವಾದ ವಾಕ್ಯಗಳನ್ನು ಪ್ರಯೋಗ ಮಾಡ್ತಿರ್ತಾರೆ ವ್ಯಾಸರು ಅಥವಾ ಭಗವಂತರು ಬೇರೆ ಅವತಾರಗಳಿಂದ ರಚಿತವಾದ ಗ್ರಂಥಗಳು ಅಲ್ಲೆಲ್ಲ. ಆದ್ರಿಂದ ಅಂತಹ ಪ್ರಸಂಗ ಬಿಟ್ಟು ಬೇರೆ ಕಡೆ ಅರ್ಥ ಬರೀಲಿಕ್ಕೆ ಹೊರಟಿರುವಂತಹ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಇಂತಹ ಇತ್ಯಾದಿ ಕಡೆಗಳಲ್ಲೆಲ್ಲ ಆಚಾರ್ಯರ ವಾಕ್ಯದಲ್ಲೇ ವಿಭಕ್ತಿ ಲುಪ್ತ ಆಗಿದೆ, ಅದಕ್ಕೆ ನಾವು ವಿಭಕ್ತಿ ಅರ್ಥ ಇಟ್ಕೋಬೇಕು ಅಂತ ಮಾಡೋದು ಅಷ್ಟು ಸಮಾಧಾನ ಕೊಡೋದಿಲ್ಲ. ನಾನು ಅದನ್ನು ತಪ್ಪು ಅಂತ ಹೇಳೋದಿಲ್ಲ, ಅಷ್ಟು ನಾವು ಸಮಾಧಾನ ಕೊಡೋದಿಲ್ಲ. ನಮಗೂ ಸಮಾಧಾನ ಆಗಬೇಕಾದ್ದು ಮುಖ್ಯ. ಅದಕ್ಕಾಗಿ ಇತ್ಯಾದಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಭಾಷ್ಯವಾಕ್ಯ ಏನಿದೆ ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ಅದನ್ನೇ ನಾನು ನೆಚ್ಚಿಕೊಂಡಿದ್ದೇನೆ. ಆದರೆ ಇವತ್ತು ಮಂಗಲಾಚರಣೆ ಮಾಡುವಾಗ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಸೂತ್ರವನ್ನು ಪ್ರತ್ಯೇಕವಾಗಿ ಓದಿದೆ. ನಾನು ಸೂತ್ರವನ್ನು ಪ್ರತ್ಯೇಕವಾಗಿ ಓದಿದ್ದು ವೇದವ್ಯಾಸರು ಅದನ್ನು ಮಾಡಿದ್ದಾರೆ ಅನ್ನೋ ದೃಷ್ಟಿಯಿಂದ ಓದಿದೆ. ಸಯೋತೋಷುತ ಇತ್ಯಾದಿ ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತ ಆಚಾರ್ಯ ಭಾಷ್ಯವಾಕ್ಯವನ್ನು ಋಷಿಕೇಶ ತೀರ್ಥರ ಪಾಠದ ಪ್ರಕಾರ ಓದಿದೆ. ಇಷ್ಟು ಅಲ್ಲಿ ಬಂದಿರುವಂತಹ ವಿಚಾರ. ಸರಿ, ಈಗ ತತ್ವ ಪ್ರಕಾಶಿಕಾದಲ್ಲಿ ಸಯೋತೋಷುತೋ ಅಮತೋ ಅಗತೋ ಅಂತ ಈಗ ಒಂದು ದೀರ್ಘವಾದ ವೇದವಾಕ್ಯ ಇದೆಯಲ್ಲ,
ಅದಕ್ಕೆ ಈ ರಾಘವೇಂದ್ರ ಸ್ವಾಮಿಗಳ ಭಾವದೀಪದಲ್ಲಿ ಹಾಗೆ ಅಭಿನವ ಚಂದ್ರಿಕಾದಲ್ಲಿ ಅದಕ್ಕೆಲ್ಲ ಅರ್ಥಗಳನ್ನ ಬರೆದಿದ್ದಾರೆ. ಭಾವದೀಪಕ್ಕಿಂತ ಅಭಿನವ ಚಂದ್ರಿಕಾದಲ್ಲಿ ಆ ಅರ್ಥಗಳು ಸ್ಪಷ್ಟ ಇವೆ. ಸಹ ಯಹ ಅಭಿನವ ಚಂದ್ರಿಕಾದ ಓದ್ತಾ ಇದ್ದೀನಿ 666ನೇ ಪುಟದಲ್ಲಿ. ಯಹ ಪ್ರಕೃತಃ ಪರಮಾತ್ಮ, ಅಲ್ಲಿ ಪ್ರಸ್ತುತನಾದಂತಹ ಪರಮಾತ್ಮ ಏನಿದ್ದಾನೆ ಅದು ಯಹ ಅಂತ ಅನ್ನೋದಕ್ಕೆ ಅರ್ಥ. ಬೇರೆ ಕಡೆ ಆದ್ರೆ ಯಹ ಅಂತ ಅನ್ನೋದಕ್ಕೆ ಜ್ಞಾನ ರೂಪ ಅಂತನೂ ಅರ್ಥ ಮಾಡಬಹುದು. ಅದನ್ನೇ ಬೇರೆ ಬೇರೆ ಅದು ಉಪನಿಷತ್ ಭಾಷೆಯಲ್ಲಿ ಆಚಾರ್ಯ ತೋರಿಸಿಕೊಟ್ಟಿದ್ದಾರೆ. ಅಂತಹ ಪರಮಾತ್ಮ ಅತಃ ಅಂದ್ರೆ ಆದ್ದರಿಂದ ಅಂತ ಅರ್ಥ ಅಲ್ಲ, ವ್ಯಾಪ್ತ ಅಂತ ಅರ್ಥ. ಅದಕ್ಕೆ ಹೇಗೆ ವ್ಯಾಪ್ತ ಅಂತ ಅರ್ಥ ಅಂತ ಪ್ರಶ್ನೆ ಬಂದ್ರೆ, ಅಥ ಸಾತತ್ಯ ಗಮನೆ ಅನ್ನೋ ಧಾತುವಿನ ತಪ್ರತ್ಯಯ ಅಂತ ಶಬ್ದ. ಅದು ಗುರುವರ್ಥ ದೀಪಿಕಾದಲ್ಲಿ ಅಥ ಸಾತತ್ಯ ಗಮನ ಇತಿ ಧಾತೋ, ನಾನು ತಪ್ರತ್ಯಯ ಅಂತ ಹೇಳಿದೆ, ತಪ್ರತ್ಯಯ ಬೇಡ, ಪಚಾದ್ಯಚ ಅಂತ ಇನ್ನೊಂದು ಪ್ರತ್ಯಯ ಇದೆ, ಅಚ್ ಪ್ರತ್ಯಯ ಬರ್ತದೆ. ಆ ಅಚ್ ಪ್ರತ್ಯಯ ಬಂದಾಗ ಬಂದಿರುವಂತಹ ರೂಪ ಅದು. ಹೀಗೆ ಅತಃ ಅಂದ್ರೆ ವ್ಯಾಪ್ತ ಅಂತ ಅರ್ಥ, ಸತತವಾಗಿ ಗಮನ ಮಾಡ್ತಿರುವ, ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅಂತ ಅದಕ್ಕೆ ಅರ್ಥ. ಅತ್ಯಧಿಕ ಇತಿವ, ಅತ್ಯಂತ ಅಧಿಕ ಅಂತನೂ ಅದಕ್ಕೆ ಅರ್ಥ ಆಗಬಹುದು. ಇದು ಒಂದು ಅರ್ಥವು ಕೂಡ ನಾವು ಗಮನಿಸಬೇಕು. ಇದೆಲ್ಲವೂ ಕೂಡ ಐತರೆಯ ಭಾಷ್ಯದಲ್ಲೇ ಇದೆ. ದೇಶತಃ ಕಾಲತಶ್ಚೈವ ದೇಶತಃ ಕಾಲತಶ್ಚೈವ ಗುಣತಶ್ಚ ಅತಿಪೂರ್ತಿತಃ ಅತ ಇತ್ಯುಚ್ಯತೆ ವಿಷ್ಣು ಸಂತತೋ ಶತ ಉಚ್ಯತೆ. ಆಮೇಲೆ ತೃತೀಯ ವರ್ಣೇತಿಶಯ, ಇದೆಲ್ಲವೂ ಕೂಡ ನಾನೀಗ ಓದ್ತಿರುವುದು ತತ್ವ ಪ್ರದೀಪದಲ್ಲಿ ಆ ಭಾಷ್ಯವಾಕ್ಯ ಇದೆ, ಅದನ್ನು ಓದ್ತಾ ಇದ್ದೇನೆ. ಐತರೆಯ ಪುಸ್ತಕವನ್ನು ನೀವು ನೋಡುವವರು ಅಲ್ಲಿಯೂ ಕೂಡ ಅದನ್ನು ಗಮನಿಸಬಹುದು. ಅತಃ ಅಂತ ಅನ್ನೋದಕ್ಕೆ ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅಂತ ಒಂದು ಅರ್ಥ. ಇನ್ನೊಂದು ಅತಿರೇವ ಅಂತಿದೆ. ಅತಿ ಎಂಬ ಅರ್ಥವನ್ನು ಕೂಡ ನಾವು ತಿಳ್ಕೊಳ್ಬಹುದು, ಅತ್ಯಧಿಕ ಅಂತ ಅರ್ಥವನ್ನು ತಿಳ್ಕೊಳ್ಬಹುದು. ಅದು ಹೇಗೆ ಅಂದ್ರೆ, ಈಗ ಅತಿ ಅಂತನೋ ಶಬ್ದ ಇದೆ, ನಮಗೆ ಗೊತ್ತಿದೆ. ಅತಿ ಅನ್ನೋ ಶಬ್ದಕ್ಕೇನೆ ಬಹಳ ಅಂತ ಅರ್ಥ. ಅತಿ ಗಚ್ಚತಿ ಇತ್ಯಾದಿ ರೂಪದಲ್ಲಿ ನಾವು ಉಪಸರ್ಗದ ರೂಪದಲ್ಲಿ ಉಪಯೋಗ ಮಾಡ್ಕೊಳ್ತೇವೆ. ಅತಿ ಅನ್ನೋದ್ರ ಅರ್ಥ ಏನಿದೆ ಅದೇ ಅತಃ ಅಂತ ಅನ್ನೋದಕ್ಕೂ ಕೂಡ ಅದೇ ಅರ್ಥ ಇದೆ. ಅದು ಹೇಗೆ ಅಂತ ಮುಂದೆ ತತ್ವಪ್ರದೀಪ ನಾವು ನೋಡುವಾಗ ಹೆಚ್ಚು ವಿವರವಾಗಿ ನೋಡೋಣ. ಐತರೆಯ ಭಾಷ್ಯದಲ್ಲಿ ತೃತೀಯ ವರ್ಣೋತಿಶಯೇ ಯತಸ್ತೇನ ಅತಿರೇವವ ಅಂತಿದೆ. ಅದಕ್ಕನುಸಾರವಾಗಿ ಇಲ್ಲಿ ಅಭಿನವ ಚಂದ್ರಿಕಾದಲ್ಲಿ ಅತ್ಯಧಿಕ ಇದೀವ ಅನ್ನೋ ಅರ್ಥವನ್ನ ಇಟ್ಕೊಂಡಿದ್ದಾರೆ. ಅದಕ್ಕೆ ಏನರ್ಥ ಅಂದ್ರೆ, ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಮೊದಲನೇ ಅಕ್ಷರವನ್ನು ಹೇಳುವುದನ್ನು ಬಿಟ್ಟು ಎರಡನೇ ಅಕ್ಷರವನ್ನು ದಾಟಿ ಮೂರನೇ ಅಕ್ಷರಕ್ಕೆ ಹೋದ್ರೆ ಅದಕ್ಕೆ ಅತಿಶಯವನ್ನು ಹೇಳುವ ಅರ್ಥ ಇರ್ತದೆ. ಇದು ಆಚಾರ್ಯರು ಭಾಷ್ಯದಲ್ಲಿ ತಮ್ಮ ಸರ್ವಮೂಲದಲ್ಲಿ ಎರಡು ಮೂರು ಕಡೆ ಹೇಳಿದ್ದಾರೆ. ಹೇಳಬೇಕಾದ ಸಂದರ್ಭದಲ್ಲಿ ಈ ಹೇಳಿದ್ರೆ ಅದು ಅತಿಶಯವನ್ನು ತೋರಿಸ್ತದೆ. 1, 2, 3 ಒಂದನೇದು ಹೇಳುವುದನ್ನು ಬಿಟ್ಟು ಎರಡನೇದನ್ನು ದಾಟಿ ಮೂರನೇದು ಹೇಳಿದ್ರೆ ಅತಿಶಯವನ್ನು ತೋರಿಸ್ತದೆ. ಇದು ಒಂದು ಅರ್ಥ. ಹಾಗೆ ರಿವರ್ಸ್ ಆರ್ಡರ್ ಅಲ್ಲಿ ಬಂದ್ರೆ 3, 2, 1. ಈಗ ಅಧಿಕ ಎಂಬ ಅರ್ಥದಲ್ಲಿ ಮೂಲತಃ ಇರುವ ಶಬ್ದ ಅತಿ ಅಂತ ಶಬ್ದ. ಅಲ್ಲಿ ಅತಿಯಲ್ಲಿ ನಿಂಬಲ್ಲಿ ಈ ಎನ್ನುವುದು ಮೂರನೇ ಅಕ್ಷರ. 1, 2, 3 ಹೇಗೋ ಹಾಗೆ 3, 2, 1 ಕೂಡ ತಗೋಬಹುದು. ಆ ಮೂರನೇ ಅಕ್ಷರವನ್ನು ಬಿಟ್ಟು ಎರಡನೇ ಅಕ್ಷರವನ್ನು ದಾಟಿ ಒಂದನೇ ಅಕ್ಷರವನ್ನು ಹೇಳಿದ್ರೆ ಅತ ಅಂತ ಹೇಳಿದ್ರೆ, ಅತಿ ಅಂತ ಹೇಳುವುದ್ರ ಬದಲು ಅತ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅತ್ಯಧಿಕ ಅನ್ನೋ ಅರ್ಥವೇ ಬರ್ತದೆ. ಆದ್ರಿಂದ ಅತ್ಯಧಿಕ ಇತಿವಾ ಅಂತ ಅರ್ಥ ಹೇಳಿದ್ದಾರೆ. ಮುಂದೆ ಅಶ್ರುತಃ ಅಂತಿದೆ. ಅಶ್ರುತಃ ಇತ್ಯಾದಿ ಎಲ್ಲದಕ್ಕೂ ಕೂಡ ಸರ್ವಾತ್ಮನ ಪೂರ್ಣವಾಗಿ ಅಂತ ಅರ್ಥ ಇಟ್ಕೋಬೇಕು. ಪೂರ್ಣವಾಗಿ ಕೇಳಲ್ಪಟ್ಟವನಲ್ಲ. ಶ್ರೋತುಂ ಅಶಕ್ಯ, ಕೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಪೂರ್ಣನಾದ್ದರಿಂದ. ಅಗತಃ ಅಂದ್ರೆ ಸರ್ವಾತ್ಮನ ಅಜ್ಞಾತಃ ಅಂತ ಅರ್ಥ ಇಟ್ಕೋಬೇಕು, ತಿಳಿಯಲ್ಪಟ್ಟವನಲ್ಲ ಅಂತ. ಆಮೇಲೆ ಅಮತಃ ಅಂದ್ರೆ ಸರ್ವಾತ್ಮನ ಮನನ ಅವಿಷಯ, ಪೂರ್ಣವಾಗಿ ಮನನಕ್ಕೂ ಕೂಡ ವಿಷಯನಲ್ಲ ಅಂತ ಅದರ ತಾತ್ಪರ್ಯ. ಅನತ ಅಂದ್ರೆ ಯಾರಿಗೂ ತಲೆಭಾಗದವನು, ಸ್ವತಂತ್ರ ಅಂತ ಅರ್ಥ ಆಗ್ತದೆ. ಎಲ್ಲ ಅಭಿನವ ಚಂದ್ರಿಕಾದಿಂದ ಓದ್ತಿದ್ದೀನಿ. ಅದೃಷ್ಟ ಅಂದ್ರೆ ಪ್ರತ್ಯಕ್ಷದಿಂದ ನೋಡಲ್ಪಟ್ಟವನಲ್ಲ.
ಅವಿಜ್ಞಾತ ಅಂದ್ರೆ ವಿಶೇಷೇಣ ಸರ್ವಾತ್ಮನ ನೋಡಲ್ಪಟ್ಟವನಲ್ಲ. ಈ ಹಿಂದೆ ಅಗತಃ ಬಂದಿದೆ, ಮತ್ತಿಲ್ಲಿ ಅವಿಜ್ಞಾತಃ ಅಂತ ಹೇಳುವುದು ಏನಿದೆಯಲ್ಲ, ಜ್ಞಾನ ವಿಜ್ಞಾನ ಅಂತ ಎರಡಿದೆ ಭಗವದ್ಗೀತೆಯಲ್ಲಿ, ಮತ್ತೆಲ್ಲ ಕಡೆನೂ ಕೂಡ ಜ್ಞಾನ ಇದಂತೆ ಜ್ಞಾನಂ ವಿಜ್ಞಾನ ಸಹಿತಂ ಅಂತ ಹೀಗೆಲ್ಲ ಹೇಳ್ತಿರ್ತಾರೆ. ಜ್ಞಾನ ಅಂದ್ರೆ ಸರ್ವಜೀವರೂ ತಿಳ್ಕೊಳ್ಬೇಕಾದ ಕೆಲವು ಸಂಗತಿಗಳಿವೆ, ಅವಕ್ಕೆ ಜ್ಞಾನ ಅಂತಾರೆ. ಅವುಗಳ ವಿಷಯಕವಾದ ಜ್ಞಾನಕ್ಕೆ ಜ್ಞಾನ ಅಂತಾರೆ. ಸಾಧಕರು ತಾವು ಮಾತ್ರ ತಿಳ್ಕೊಳ್ಬೇಕಾದ ಕೆಲವು ಸಂಗತಿಗಳು ಇರ್ತವೆ, ಅದನ್ನ ವಿಜ್ಞಾನ ಅಂತ ಹೇಳ್ತಾರೆ. ಆದ್ರಿಂದ ಅವಿಜ್ಞಾತಃ ಅಂದ್ರೆ ಅವರವರು ತಿಳ್ಕೊಳ್ಬೇಕಾದ ವಿಷಯ ಏನಿದೆಯಲ್ಲ ಆಯಾ ಸಾಧಕರು, ಅದನ್ನಾದ್ರೂ ಅವ್ರು ಪೂರ್ಣ ತಿಳ್ಕೊಂಡಿರೋದಿಲ್ಲ, ಆಯಾ ಭಗವದ್ ರೂಪವನ್ನಾದ್ರೂ ಅಂತ ಅರ್ಥ. ಅನಾದಿಷ್ಟ ಅಂದ್ರೆ ಅನುಪದಿಷ್ಟ ಸರ್ವಾತ್ಮನ, ಯಾರು ಕೂಡ ಅವನ ಮೇಲೆ ಹೀಗೆ ನೀನು ಮಾಡಬೇಕು ಅಂತ ಆದೇಶ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಮುಂದೆ ಸ್ವಯಂ ಸರ್ವಸ್ಯ ಶ್ರೋತ, ಅಲ್ಲಿ ಒಂದು ಶೇಷ ಇಟ್ಕೋಬೇಕು ಅಂತ ಬಂತಲ್ಲ, ಶೇಷ ಶ್ರೋತ ಅಂತ ಇತ್ಯಾದಿ ರೀತಿಯಾಗಿ ಶ್ರೋತ ಮಂತ ದ್ರಷ್ಟ ಆದೇಶ ಅಂತ ಹೀಗೆಲ್ಲ ಇದೆ. ಅದು ವಾಕ್ಯ ಶೇಷ ಅಲ್ಲಿ ಮುಂದೆ ಉಪನಿಷತ್ತಲ್ಲಿ ಬಂದಿರೋದು. ತಾನು ಎಲ್ಲವನ್ನೂ ಕೇಳ್ತಾನೆ, ತಾನು ಎಲ್ಲವನ್ನೂ ಮನನ ಮಾಡ್ತಾನೆ, ದ್ರಷ್ಟ ಕಾಣ್ತಾನೆ, ಉಪದೇಶಿಸ್ತಾನೆ ಇನ್ನೊಬ್ಬರಿಗೆ, ಘೋಷ್ಟ ಅಂದ್ರೆ ಶಬ್ದವನ್ನು ಮಾಡ್ತಾನೆ, ಹೈಗ್ರೀವ ಇತ್ಯಾದಿ ರೂಪದಿಂದ ಅವನು ಶಬ್ದಗಳನ್ನು ಹೊರ ಹಾಕ್ತಾನೆ, ನರಸಿಂಹ ವರಾಹ ಇತ್ಯಾದಿ ರೂಪದಿಂದ ಗರ್ಜನೆ ಮಾಡ್ತಾನೆ. ಯಾಕೆಂದ್ರೆ ದ್ರಷ್ಟ ಮತ್ತು ಘೋಷ್ಟ ಅನ್ನೋದಕ್ಕೆ ನಾವು ಎರಡು ಪ್ರತ್ಯೇಕ ಅರ್ಥಗಳನ್ನು ಹೇಳಬೇಕು. ಹೈಗ್ರೀವನ ಮುಖದಿಂದ ಶಾಸ್ತ್ರಗಳು ಹೊರಗೆ ಬಂದರೂ ಕೂಡ ಅದು ಉಪದೇಶ ಅಂತಲೇ ತಿಳ್ಕೊಂಡ್ರೆ, ಘೋಷ್ಟ ಅಂದ್ರೆ ಘೋಷ ಅಂತ ಅರ್ಥ ಹೇಳಲಿಕ್ಕೋಸ್ಕರ ವರಾಹ ನರಸಿಂಹಾದಿ ರೂಪದಿಂದ ಗರ್ಜನೆ ಮಾಡ್ತಾನೆ ಅಂತ ತಿಳ್ಕೊಳ್ಬಹುದು. ವಿಜ್ಞಾತ ಪ್ರಜ್ಞಾತ, ಮುಂದೆ ಉಪನಿಷತ್ತಿನಲ್ಲಿ ಆ ಘೋಷ್ಟ ಅಂತಿಷ್ಟು ಬಂದ ಮೇಲೆ ವಿಜ್ಞಾತ ಪ್ರಜ್ಞಾತ ಅಂತಿದೆ. ಇದಕ್ಕೂ ಎಲ್ಲದಕ್ಕೂ ಪ್ರತ್ಯೇಕವಾಗಿ ಅರ್ಥ ಹೇಳಬೇಕು, ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪ್ರತ್ಯೇಕ ಅರ್ಥಗಳನ್ನು ಹೇಳಬೇಕು. ಈ ವಿಜ್ಞಾತ ಆಯಾ ಜೀವರು ತಾವು ಏನೇನು ತಿಳ್ಕೋಬೇಕಾಗಿದೆಯೋ ಭಗವದ್ ರೂಪ ಅದನ್ನ ಇವನು ತಿಳಿದಿದ್ದಾನೆ. ಮತ್ತೆ ಪ್ರಜ್ಞಾತ ತನ್ನ ಬಗ್ಗೆ ಎಲ್ಲವನ್ನೂ ಕೂಡ ತಾನು ತಿಳಿದಿದ್ದಾನೆ ಅಂತ ಹೀಗೆ ಸ್ವಲ್ಪ ಏನಾರು ಅರ್ಥ ಹೇಳಬೇಕು. ನನಗದು ಪೂರ್ಣ ಸಮಾಧಾನ ಆಗಿಲ್ಲ, ಆದ್ರೂ ಒಂದು ಹೀಗೆ ಹೇಳೋ ಪ್ರಯತ್ನ ಮಾಡಿದ್ದೇನೆ. ಇರಲಿ. ಸರ್ವೇಷಾಂ ಭೂತಾನಾಂ ಅಂತರ ಪುರುಷ ಅಂತರ್ಯಾಮಿ ಇತ್ಯರ್ಥ. ಅಂತರ ಪುರುಷ ಅಂತ ಹೀಗದಕ್ಕೆ ಅರ್ಥ. ಅಲ್ಲಿ ಅಂತರ ಪುರುಷ ಅಂತ ಆದ್ಮೇಲೆ ಅಂತರ್ಯಾಮಿ ಪೂರ್ಣಶ್ಚ, ಪುರುಷ ಎಂಬ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ನಾವು ತಿಳ್ಕೊಳ್ಬೇಕು. ತತ್ವ ಸುಬೋಧಿನಿ ಟಿಪ್ಪಣಿಯಲ್ಲಿ 667ನೇ ಪುಟದಲ್ಲಿ ಅಂತರಹ ಅಂತಂದ್ರೆ ಅಂತರ್ಯಾಮಿ ಅಂತ ಅರ್ಥ, ಪುರುಷ ಅಂತಂದ್ರೆ ಪೂರ್ಣ ಅಂತ ಅರ್ಥ, ಅದನ್ನ ಅವರು ತೋರಿಸಿದ್ದಾರೆ. ಇವೆಲ್ಲ ಗುಣಗಳನ್ನು ತಿಳ್ಕೊಳ್ಬೇಕು. ತಸ್ಮಾತ್ತು ಪುರುಷ ಪೂರ್ಣ ಪೂರ್ಣತ್ವ ನೈವದತ್ ಸಮಃ ಅಂತ ಕಾಟಕ ಉಪನಿಷತ್ತಿನಲ್ಲಿ ಭಾಷ್ಯ ಇದೆ. ಪುರುಷ ಎಂಬ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಆಚಾರ್ಯಕ್ಕೆ ಸಮ್ಮತ, ಅದಕ್ಕಾಗಿ ಅವರು ಅದನ್ನ ಹೇಳಿದ್ದಾರೆ. ಇತಿ ಟೀಕಾದಲ್ಲಿ ಇತಿ ಸರ್ವಗತೆಯ ಅಶ್ರುತತ್ವಾದಿ ಗುಣಶ್ರವಣಾತ್, ಸರ್ವಗತನಾದ ಭಗವಂತನಲ್ಲಿ ಅಶ್ರುತತ್ವಾದಿ ಗುಣಗಳನ್ನ ಹೇಳಿದ್ದಾರೆ. ತೇಷಾಂಚ ವಿಷ್ಣುರೇವ ಯೋಗ್ಯತ್ವೇನ, ಈ ಎಲ್ಲ ಗುಣಗಳು ಕೂಡ ವಿಷ್ಣುವಿನಲ್ಲಿ ಮಾತ್ರ ಇರ್ಲಿಕ್ಕೆ ಹೇಳಲಿಕ್ಕೆ ಸಾಧ್ಯ. ವಿಷ್ಣು ಆ ಗುಣಗಳನ್ನು ಹೊಂದುವ ಯೋಗ್ಯತೆ ವಿಷ್ಣುವಿಗೆ ಮಾತ್ರ. ಆ ಯೋಗ್ಯತ್ವೇನ ತಸ್ಮಿನ್ನೇವ ಉಪಪತ್ತೇಹೆ, ವಿವಕ್ಷಿತ ಗುಣೋಪಪತ್ತೇಶ್ಚ ಅಂತಿದೆಯಲ್ಲ, ಉಪಪತ್ತೇಹೆ ಅಂತನ್ನೋದು ಅದು ಅಲ್ಲಿ ಮಾತ್ರ ಹೊಂದುತ್ತವೆ ಅಂತ ಅರ್ಥ ಆಗ್ತದೆ. ಅನ್ಯತ್ರ ಅನುಪಪತ್ತೇಹೆ, ಬೇರೆ ಕಡೆ ಆ ಗುಣಗಳು ಇರುವುದು ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ಸರ್ವಗತನಾದ ಇತರೆ ಉಪನಿಷತ್ತಿನಲ್ಲಿ ಅತ್ರ ಅಂದ್ರೆ ಅತ್ರ ಅಂತ ಇಲ್ಲಿಲ್ಲ, ಬೇರೆ ಕಡೆ ಎಲ್ಲೂ ಬಂದದನ್ನು ಓದಿದೆ. ಎಲ್ಲಿ ಸರ್ವಗತನಾಗಿ ಪ್ರತಿಪಾದಿತನಾಗಿರುವಂತಹ ವಿಷ್ಣು ಅಂದ್ರೆ ಈ ಪ್ರತಿಪಾದಿತವಾದ ತತ್ವ ಅಂದ್ರೆ ಭಗವಂತ ಅಂತಾನೆ ಅರ್ಥ. ವಿವಕ್ಷಿತಾ ಅಂದ್ರೆ ವಕ್ತುಂ ಯೋಗ್ಯಾಹ ಅಂತ ಅರ್ಥ. ಈ ವಿವಕ್ಷಿತಾ ವಕ್ತುಂ ಯೋಗ್ಯಾಹ ಅಂತ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ವಕ್ತುಂ ಯೋಗ್ಯೇ ವಿವಕ್ಷಾ ಭವತಿ ಇತಿ ಭಾವಃ ತತ್ವಪ್ರದೀಪೇತು ವಿವಕ್ಷಿತಾ ತಾತ್ಪರ್ಯ ವಿಷಯ ಇತ್ಯರ್ಥ ಉಕ್ತಃ ಅಂತ ಹೇಳಿದ್ದಾರೆ. ಅದನ್ನ ನಾವು ನೋಡಬೇಕು. ಈಗ ವಿವಕ್ಷಿತ ಅಂತ ಸೂತ್ರದಲ್ಲಿ ವಿವಕ್ಷಿತ ಅನ್ನೋ ಶಬ್ದ ಇದೆ. ಅದು ಈ ಧೂನ್ ವ್ಯಕ್ತಾಯಂ ವಾಚಿ ಧಾತುವಿಗೆ ಸಣ್ಣ ಪ್ರತ್ಯಯ ಬಂದು ವಿವಕ್ಷತಿ ಅಂತೇನು ಲಟ್ಲಕಾರ ಆಗ್ತದೆ, ಅದಾದ್ಮೇಲೆ ತ ಪ್ರತ್ಯಯ ಬಂದು ಆಗಿರುವಂಥ ರೂಪ. ಹೇಳಲಿಕ್ಕೆ ಇಚ್ಛಿಸಲ್ಪಟ್ಟದ್ದು ಅಂತ ಅದಕ್ಕೆ ಅರ್ಥ. ಚಿಕೀರ್ಷತಿ ಅಂದ್ರೆ ಮಾಡಲು ಇಚ್ಛಿಸುತ್ತಾನೆ, ಚಿಕೀರ್ಷಿತ ಕರ್ಮ ಅಂದ್ರೆ ಮಾಡಲು ಇಚ್ಛಿಸಲ್ಪಟ್ಟ ಕರ್ಮ ಅಂತ ಅರ್ಥ. ಹಾಗೆ ಇಲ್ಲಿ ವಿವಕ್ಷಿತನು ಕೂಡ
ಅದಕ್ಕೆ ಯೋಗ್ಯ ಅಂತ ಅರ್ಥ ನೇರವಾಗಿ ಬರೋದಿಲ್ಲ. ಯೋಗ್ಯ ಅಂತ ಅರ್ಥವನ್ನೇ ಹೇಳಬೇಕಾದ್ರೆ ಈಗ ಕರ್ತುಂ ಯೋಗ್ಯವಾದ್ದು ಕಾರ್ಯ, ಮಾಡಲಿಕ್ಕೆ ಇಚ್ಛಿಸಲ್ಪಟ್ಟದ್ದು ಚಿಕೀರ್ಷಿತ. ಹೀಗೆ ಯೋಗ್ಯ ಅನ್ನುವ ಅರ್ಥದಲ್ಲಿ ತವ್ಯ, ತವ್ಯತ, ಅನಿಯರು ಮೂರು ಪ್ರತ್ಯಯಗಳು ಬರ್ತವೆ. ಕಾರ್ಯ, ಕರಣೀಯ ಮತ್ತು ಕರ್ತವ್ಯ. ಹೀಗೆ ಅದೇ ಥರ ಇಲ್ಲಿ ವಚಧಾತುವಿಗೆ ಆ ಥರದ್ದು ಬಂದರೆ, ಆ ಮೂರು ಪ್ರತ್ಯಯಗಳು ಬಂದರೆ ವಾಚ್ಯಂ, ವಕ್ತವ್ಯಂ ಅಂತ ಹೀಗೆ ರೂಪ ಆಗಬೇಕಾಗ್ತದೆ. ಇಲ್ಲಿ ವಿವಕ್ಷಿತ ಅಂತ ಶಬ್ದ ಇದೆ, ಅದಕ್ಕೆ ವಕ್ತುಂ ಯೋಗ್ಯ ಅಂತ ಹೇಗೆ ಅರ್ಥ ಹೇಳಿದ್ರು ಜಯತೀರ್ಥರು ಅಂದ್ರೆ, ವಕ್ತುಂ ಯೋಗ್ಯೇ ಹಿ ವಿವಕ್ಷಾ ಭವತಿ ಅಂತ ರಾಘವೇಂದ್ರ ಸ್ವಾಮಿಗಳನ್ನು ವಿವರಣೆ ಮಾಡಿದ್ದಾರೆ. ವಿವಕ್ಷಾ ಅಂದ್ರೆ ಹೇಳುವ ಇಚ್ಛೆ. ಹೇಳುವ ಇಚ್ಛೆ ವೇದ ಪುರುಷನಿಗೆ, ಭಗವಂತನಿಗಾಗಲಿ, ಸರಸ್ವತಿ, ಲಕ್ಷ್ಮೀದೇವಿ ಮೊದಲಾದವರಿಗಾಗಲಿ ವೇದಗಳ ಮೂಲಕ ಹೇಳುವ ಇಚ್ಛೆ ಯಾವಾಗ ಬರ್ತದೆ ಅಂದ್ರೆ ವಕ್ತುಂ ಯೋಗ್ಯವಾಗಿದ್ರೆ, ಆ ಗುಣಗಳನ್ನು ಹೊಂದುವ ಯೋಗ್ಯತೆ ಆ ವ್ಯಕ್ತಿ ಯೋಗ್ಯನಾಗಿದ್ದರೆ ಅವನಲ್ಲಿ ಆ ಗುಣಗಳನ್ನು ಹೇಳಬೇಕು ಅನ್ನೋ ಇಚ್ಛೆ ಬರುತ್ತೆ. ಅದಕ್ಕಾಗಿ ಆ ಥರ ಹೇಳಿದ್ದಾರೆ. ವಸ್ತುತಃ ವಿವಕ್ಷಿತ ಅನ್ನೋ ಶಬ್ದಕ್ಕೆ ಹೇಳಲು ಇಚ್ಛಿಸಲ್ಪಟ್ಟದ್ದು ಅಂತ ಅರ್ಥ. ಆದರೆ ವಕ್ತುಂ ಯೋಗ್ಯಾಹ ಗುಣಾಹ ಅನ್ನೋದು ಅದರ ತಾತ್ಪರ್ಯ. ಅದಕ್ಕಾಗಿ ತತ್ವ ಪ್ರದೀಪದಲ್ಲಿ ವಿವಕ್ಷಿತ ಅಂದ್ರೆ ತಾತ್ಪರ್ಯಕ್ಕೆ ವಿಷಯ ಅನ್ನೋ ಅರ್ಥವನ್ನು ಬರೆದಿದ್ದಾರೆ. ವೇದ ಪುರುಷನ ತಾತ್ಪರ್ಯಕ್ಕೆ ಈ ವಿದ್ವದ್ರೂಢಿ ಮತ್ತೆ ಮಹಾಯೋಗ ಅಂತ ಹೀಗೆಲ್ಲ ಇದೆಯಲ್ಲ, ಅವರ ಮುಖ್ಯ ತಾತ್ಪರ್ಯ ಏನಿದೆ ಆ ತಾತ್ಪರ್ಯಕ್ಕೆ ವಿಷಯ ಅಂತ ಅರ್ಥ. ಅದನ್ನು ತತ್ವ ಪ್ರದೀಪದಲ್ಲಿ ಬರೆದಿದ್ದಾರೆ. ವೇದ ಪುರುಷನಿಗೆ ಆ ಗುಣಗಳನ್ನು ಹೇಳುವ ಅಭಿಪ್ರಾಯ ಇದೆ ಅಂತ ಅವರ ತಾತ್ಪರ್ಯ. ಮುಂದೆ ನಾನು ಏತದ್ಗುಣಾನಾಂ ಕುತೋ ವಿಷ್ಣುನಿಷ್ಠತ್ವಂ ಅಂತ ಹೀಗೆ ಪ್ರಶ್ನೆ ಬರ್ತದೆ. ಐತರಿ ಉಪನಿಷತ್ತೆಲ್ಲ ಗಮನಿಸಿದರೆ ಈ ಗುಣಗಳೆಲ್ಲವೂ ಕೂಡ ವಿಷ್ಣುವಿನಲ್ಲಿದೆ ಅಂತ ಎಲ್ಲಿ ಕಂಡು ಬಂದಿದೆ. ಅದು ಯಾವನೋ ಒಬ್ಬ ಅಶ್ರುತನಾಗಿದ್ದಾನೆ, ಅಗತನಾಗಿದ್ದಾನೆ, ಅಮತನಾಗಿದ್ದಾನೆ, ತಾನೇ ಶ್ರೋತ ಆಗಿದ್ದಾನೆ, ಮಂತ ಆಗಿದ್ದಾನೆ ಅಂತೆಲ್ಲ ಬಂದಿದೆ. ವಿಷ್ಣುವಿನಲ್ಲಿ ಅಂತದ್ದು ಎಲ್ಲಿ ಬಂದಿದೆ ಅಂತ ಪ್ರಶ್ನೆ ಬರ್ತದಲ್ಲ. ಈ ಪ್ರಶ್ನೆ, ಈ ಒಂದು ಸಮಸ್ಯೆ ಇರೋದ್ರಿಂದನೇ ವಿಷ್ಣು ಸರ್ವೋತ್ತಮತ್ವ ಅನೇಕರಿಗೆ ಸ್ವೀಕೃತ ಆಗಿಲ್ಲ. ನೇರವಾಗಿ ವಿಷ್ಣುವನ್ನೇ ಸರ್ವೋತ್ತಮ ಅಂತ ಹೇಳುವಂಥ ಶಬ್ದಗಳು ಬಹಳ ಕಡಿಮೆ ವೇದವಾಕ್ಯದಲ್ಲಿ. ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ಅವು ವಿಷ್ಣುವಿನಲ್ಲೇ ಇವೆ ಅಂತ ಮಾತನ್ನು ತೋರಿಸ್ತಾ ಇದ್ದಾರೆ. ಸಹಿ ನತೇ ವಿಷ್ಣು ಜಾಯಮಾನೋ ನ ಜಾತಃ ದೇವಮಹಿಮ್ನ ಪರಮಂತಮಾಪ ಅಂತ ಇದು ಋಗ್ವೇದದ ಮಾತಿದು. ಹಿಂದೆ ಬಂದಿದೆ ಒಂದ್ಸರಿ. ನತೇ ವಿಷ್ಣು, ವಿಷ್ಣುವೇ, ಜಾಯಮಾನ ಈಗ ಹುಟ್ಟುತ್ತಾ ಇರುವವನು, ಜಾತಃ ಈ ಹಿಂದೆ ಹುಟ್ಟಿದವನು, ಮಹಿಮ್ನಃ ಪರಮಂತಮಾಪ ತೇ ಮಹಿಮ್ನಃ ನಿನ್ನ ಮಹಿಮೆಯ ದಡವನ್ನ ತಿಳಿದವರು ಯಾರೂ ಇಲ್ಲ. ನಾವು ಈ ಕಡೆ ಇದ್ದೇವೆ, ನಮಗೆ ಸ್ವಲ್ಪ ಸ್ವಲ್ಪ ಗೋಚರ ಆಗ್ತಾ ಇದೆ ಭಗವಂತನ ಏನೇನೋ ಮಹಿಮೆ. ಪೂರ್ಣವಾಗಿ ಎಷ್ಟು ಅಂತನ್ನೋದು ಅದು ಇನ್ನೊಂದು ದಡ. ಆ ದಡವನ್ನು ಯಾರು ತಿಳಿದವರೂ ಇಲ್ಲ. ಹಾಗೆ ಅಷ್ಟು ಮಹಿಮೆಯನ್ನು ತಾವು ಸ್ವತಃ ತಾವು ಹೊಂದಿದವರೂ ಇಲ್ಲ. ಯಾರಿಗೂ ಅಷ್ಟು ಮಹಿಮೆಯೂ ಇಲ್ಲ. ಮತ್ತೆ ತಮಗೆ ಮಹಿಮೆ ಇಲ್ಲದೆ ಹೋದರೂ ಭಗವಂತನ ಮಹಿಮೆ ತಿಳಿದಿದ್ದಾರೆ ಅಂದ್ರೆ ಅದು ಕೂಡ ಅವ್ರಿಗೆ ತಿಳಿದಿಲ್ಲ. ಇತ್ಯಾದಿನ ಅಷ್ಟು ತತ್ವಾದಿ ಗುಣಕಃ ಸಹಿ. ಆ ವಿಷ್ಣುವೇ ಈ ಒಂದು ವೇದವಾಕ್ಯವನ್ನು ನಾವು ಪರಾಮರ್ಶಿಸಿದರೆ ಅಷ್ಟು ತತ್ವ ಮೊದಲಾದ ಗುಣಗಳನ್ನು ಕೂಡ ಹೊಂದಿದ್ದಾನೆ ಅಂತ ಅರ್ಥ ಆಗ್ತದೆ. ತೇ ಮಹಿಮ್ನಃ ಪರಮಂತಂ ಕೋಪಿ ಶ್ರೋತ್ರಾದಿನ ನ ಆಪ ಇತ್ಯರ್ಥ. ನಿನ್ನ ಮಹಿಮೆಯ ಇನ್ನೊಂದು ತೀರವನ್ನ, ನಿನ್ನ ಮಹಿಮಾ ಎಂಬ ಸಾಗರದ ಇನ್ನೊಂದು ತೀರವನ್ನ ಕೋಪಿ ಯಾರೂ ಕೂಡ ಶ್ರೋತ್ರಾದಿನ ನ ಆಪ ಕಿವಿಯ ಮೂಲಕ ಕೇಳಿ ಮತ್ತೆ ಕಣ್ಣಿನ ಮೂಲಕ ನೋಡಿ ಬಲ್ಲವರು ಯಾರೂ ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಲಕ್ಷ್ಮೀದೇವಿಯಾಗಲಿ ಚತುರ್ಮುಖನಾಗಲಿ ಭಗವಂತನನ್ನು ಪೂರ್ಣ ತಿಳಿದಿಲ್ಲ. ಜಗತ್ತನ್ನು ತಿಳಿದಿದ್ದಾರೆ, ಆದರೆ ಭಗವಂತನನ್ನು ಪೂರ್ಣವಾಗಿ ತಿಳಿದಿಲ್ಲ. ಇಲ್ಲಿ ಈ ಎಲ್ಲ ವೇದವಾಕ್ಯದಲ್ಲಿ ಸಯೋತೋ ಶ್ರುತೋ ಅಗತೋ ಅಮತೋ ಅಂತ ಒಂದು ವೇದವಾಕ್ಯ ಬಂತು. ಆಮೇಲೆ ಇನ್ನೊಂದು ನತೇ ವಿಷ್ಣು ಜಾಯಮಾನೋ ಜಾತಃ ದೇವಮಹಿಮ್ನ ಪರಮಂತಮಾಪ ಅಂತೆಲ್ಲ ಬಂತು. ಇಲ್ಲಿ ಮುಖ್ಯತಃ ಅಶ್ರುತತ್ವ ಅಂತನ್ನೋದು ವಿಷ್ಣುವಿನ ಗುಣ. ಮುಖ್ಯತಃ ಅಗತತ್ವ, ಅಮತತ್ವ ಇಲ್ಲೆಲ್ಲಾ ಕಡೆಗೂ ಮುಖ್ಯತಃ ಅಂತಿದೆಯಲ್ಲ, ಆ ಮುಖ್ಯತಃ ಅಂತನ್ನೋದು ಈ ವೇದವಾಕ್ಯದಲ್ಲಿ ಇಲ್ಲ. ಅದನ್ನ ಇವರೆಲ್ಲರೂ ಅತ್ಯಾಹತ ಮಾಡ್ಕೊಂಡಿದ್ರು ಎಲ್ಲ ಕಡೆ. ಅದನ್ನ ನಾವು ನೋಡಿದ್ದೇವೆ. ಸರ್ವಾತ್ಮನ ಅಂತೆಲ್ಲನೂ ಕೂಡ ನಾವೇ ಸೇರ್ಕೊಂಡಿದ್ದೇವೆ. ನಾವು ಅದನ್ನ ಟಿಪ್ಪಣಿಕಾರರು ಅದನ್ನ ಮಾಡ್ಕೊಂಡಿದ್ದಾರೆ.
ಸಾಕಲ್ಯೇನ ಅಂತ ಹೀಗೆಲ್ಲ. ಆದರೆ ಮುಖ್ಯತಃ ಅಂದ್ರೆ ಪೂರ್ಣವಾಗಿ ಅಶ್ರುತನಾದವನು ಅಂತ ವೇದವಾಕ್ಯವೇ ಎಲ್ಲಾದರೂ ಹೇಳಿದೆಯಾ ಅಂತ ಮತ್ತೊಂದು ಜಿಜ್ಞಾಸೆ ಬಂದ್ರೆ ಅದಕ್ಕೆ ಆಚಾರ್ಯರು ಈ ಸ ಸವಿತಾ ಸ ವಾಯು ಸ ಇಂದ್ರ ಸೋಶ್ರುತ ಸೋದೃಷ್ಟ ಸ ಹರಿ ಪರಮಃ ವಿಷ್ಣು ಯಹ ಅನಂತಃ ಅವನು ಅನಂತ ಅಂತ ಈಗೊಂದು ಚತುರ್ವೇದ ಶಿಖಾದ ಇದು ಒಂದು ವೇದವಾಕ್ಯನೇ, ಅದರ ಮಾತನ್ನ ಹೇಳ್ತಾ ಇದ್ದಾರೆ. ಮುಖ್ಯತಃ ಅಶ್ರುತತ್ವ ಅಂತನ್ನುವುದು ಅವನಲ್ಲೇ, ಅವನ ಅನಂತನಾದ್ದರಿಂದ ಅಂತ ಈ ಮಾತಿನಿಂದ ನಾವು ತಿಳ್ಕೊಳ್ಬಹುದು. ಸ ಸವಿತಾ ಅವನೇ ಸೂರ್ಯನಾಗಿದ್ದಾನೆ, ಅವನೇ ವಾಯುವಾಗಿದ್ದಾನೆ. ಸ ಇಂದ್ರ ಅವನೇ ಇಂದ್ರ. ಸಹ ಅಶ್ರುತಃ ಸಹ ಅದೃಷ್ಟ ಅವನೇ ಅದೃಷ್ಟನಾಗಿದ್ದಾನೆ. ಸಹ ಯಹ ಹರಿಹಿ ಯಹ ಪರಮಃ ಯಾರು ಹರಿಯಾಗಿದ್ದಾನೋ ಯಾರು ಪರಮ ಆಗಿದ್ದಾನೋ, ಯಹ ವಿಷ್ಣು ಯಹ ಅನಂತ ಯಾರು ಅನಂತ ಅಂತ ಕರೆಸ್ಕೊಂಡಿದ್ದಾನೋ ಸ ಸವಿತಾ ಅಂತ ಹೀಗದರ ಮಾತು. ಸ್ಪಷ್ಟ ಶ್ರುತಿಯನ್ನ ಹೇಳ್ತಾ ಇದ್ದಾರೆ ಅಂತ ಇನ್ನೊಂದು ಶ್ರುತಿಯನ್ನ ಕೋಟ್ ಮಾಡಿದ್ದಾರೆ. ಭಾವದೀಪ ಟಿಪ್ಪಣಿ ನೋಡ್ಬೇಕು ನಾವು ಇದಕ್ಕಾಗಿ. ಭಾವದೀಪ ಟಿಪ್ಪಣಿಯಲ್ಲಿ 666ನೇ ಪುಟದಲ್ಲಿ ಸ್ಪಷ್ಟ ಶ್ರುತಿಂ ಚಾಹ, ಈ ಅದಕ್ಕೆ ಹೀಗೆ ವಿವರಣೆ ಇದೆ. ಅಶ್ರುತತ್ವಾದಿಕಂ ವಿಷ್ಣೋ ನ ಸರ್ವಾತ್ಮನ ಕಿಂತು ಅಪರಿಚ್ಛಿನ್ನತ್ವಾತ್ ಕಾರ್ತ್ಸ್ನೇನೈವ ಇತಿ ದರ್ಶಯಿತು ಶ್ರುತೌ ಅನಂತ ಇತ್ಯುಕ್ತಿ. ಈ ವಿಷ್ಣು ಅನಂತ ಅಂತ ಅಲ್ಲಿ ಶಬ್ದ ಪ್ರಯೋಗ ಮಾಡಿದ್ದಾರೆ. ಭಗವಂತ ಅಶ್ರುತ ಅಮತ ಅಂದ್ರೆ ಅದು ಹೇಗೆ? ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ? ಅವನನ್ನ ಮನನ ಮಾಡಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೀಗೆಲ್ಲ ಪ್ರಶ್ನೆ ಬಂದ್ರೆ, ಅದು ನ ಸರ್ವಾತ್ಮನ, ಪೂರ್ಣವಾಗಿ ಅವನನ್ನು ತಿಳಿಯೋ ಸಾಧ್ಯ ಇಲ್ಲ, ಹೌದು, ಆದ್ರೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಯಾರು ಅನ್ಕೊಳ್ಬಾರ್ದು. ಕಿಂತು ಅಪರಿಚ್ಛಿನ್ನತ್ವಾತ್ ದೇಶದ ಕಾಲತಃ ಗುಣತಃ ಪರಿಚ್ಛೇದ ಮಿತಿ ಅವನಿಗಿಲ್ಲ, ಆದ್ರಿಂದ ಪೂರ್ಣವಾಗಿ ಅವನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಶ್ರುತವು ಆ ವೇದವಾಕ್ಯದಲ್ಲಿ ಅನಂತ ಎಂಬ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಇದು ಸ್ಪಷ್ಟ ಆದ ಶ್ರುತಿ ಅಂತ ಇಷ್ಟು ಕಂಡು ಬಂತು ನಮಗೆ. ಇನ್ನು ಮುಂದೆ ಅತ್ರ ಅತತ್ವಸ್ಯ ಆದಿಮತ್ವೇಪಿ ತಸ್ಯ ಸರ್ವಗತತ್ವ ಅನತಿರಿಕ್ತತ್ವೇನ ಸಾಧ್ಯತ್ವಾತ್ ಅಶ್ರುತತ್ವಾದೀನಾಮೇವ ಗ್ರಹಣಂ ಅಂತ ಕೊನೆಯ ವಾಕ್ಯ ಇದೆ. ಅದನ್ನು ನೋಡಿ ಈ ಟೀಕಾಭಾಗವನ್ನು ಮುಗಿಸ್ಬೇಕು. ಅತ್ರ ಅತತ್ವಸ್ಯ ಅಂತ, ಈ ನಾವು ಐತರೇಯ ಉಪನಿಷತ್ ಗಮನಿಸಿದ್ವಲ್ಲ, ಅದರಲ್ಲಿ ಸಹ ಯಹ ಅತಃ ಅಶ್ರುತಃ ಅಂತ, ಅತಃ ಅಂತ ಮೊದಲನೇ ಶಬ್ದ ಇದೆ. ಅತಃ ಅನ್ನೋದಕ್ಕೆ ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅಂತ ಅರ್ಥ, ಅಥವಾ ಅತಃ ಅಂತ ಅನ್ನೋದಕ್ಕೆ ಅಧಿಕ ಅಂತ ಅರ್ಥ. ಈಗ ನಾವು ನೋಡಿದ್ದೇವೆ. ಆ ವೇದವಾಕ್ಯವನ್ನೆಲ್ಲ ಹೇಳಿದ್ದಾದ ಮೇಲೆ ಮುಂದೆ ಇತಿ ಟೀಕಾದಲ್ಲಿ ಇತಿ ಸರ್ವಗತೆ ಅಶ್ರುತತ್ವಾದಿ ಗುಣಶ್ರವಣಾತ್ ಅಂತ ಹೇಳಿದ್ದಾರೆ. ಭಗವಂತನಲ್ಲಿ ಈ ವೇದವಾಕ್ಯದಿಂದ ಅಶ್ರುತತ್ವ ಮೊದಲಾದ ಗುಣಗಳು ಕಾಣಿಸ್ತಾ ಇವೆ ಅಂತ. ಭಾಷ್ಯದಲ್ಲಿ ಕೂಡ ಹಾಗೆ ಇದೆ. ಸಹಿನತೆ ವಿಷ್ಣು ಜಾಯಮಾನ ಇತ್ಯಾದಿನ ಅಶ್ರುತತ್ವಾದಿ ಗುಣಕಃ ಅಂತ. ಇಲ್ಲಿ ಪ್ರಶ್ನೆ ಬರ್ತದೆ, ಅಶ್ರುತತ್ವದಿಂದ ಯಾಕೆ ಪ್ರಾರಂಭ ಮಾಡಿದ್ರಿ ನೀವು? ಶ್ರುತಿಯಲ್ಲಿ ಐತರೇಯ ಉಪನಿಷತ್ತಿನಲ್ಲಿ ಅತತ್ವ ಅನ್ನೋ ಗುಣ ಇದೆಯಲ್ಲ, ಮೊದಲು ಅದು ಮೊದಲಿರೋದು ಅದಲ್ವಾ? ಅತತ್ವಸ್ಯ ಆದಿಮತ್ವೇಪಿ ಮೊದಲಿರೋ ಗುಣ ಅದು. ಆದ್ರಿಂದ ಭಾಷ್ಯಕಾರರು ಏನು ಹೇಳಬೇಕಾಗಿತ್ತು? ಇತ್ಯಾದಿನ ಅತತ್ವಾದಿ ಗುಣಕಃ ಅಂತ ಹೇಳಬೇಕಾಗಿತ್ತಲ್ಲ, ಅಶ್ರುತತ್ವಾದಿ ಗುಣಕಃ ಅಂತ ಯಾಕೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಬರ್ತದೆ. ಹಾಗೆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಈ ಪ್ರತಿಯೊಂದು ಸೂತ್ರವೂ ಕೂಡ ಒಂದೊಂದು ಯುಕ್ತಿಯನ್ನು ಹೇಳ್ತದೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ಇಲ್ಲಿ ವಿಷ್ಣು ಸರ್ವಗತಃ ಅತತ್ವಾತ್ ಅಂತ ಹೀಗೆ ಹೇಳಿದರೆ ಆವಾಗ ಸಾಧ್ಯ ಮತ್ತು ಹೇತು ಎರಡು ಕೂಡ ಒಂದೇ ಆಯ್ತಲ್ಲ ಅಂತ ಪ್ರಶ್ನೆ ಬಂದ್ಬಿಡ್ತಿತ್ತು. ವಿಷ್ಣು ಅಂತ ಪಕ್ಷ ಮಾಡ್ಕೊಂಡಿದ್ದೇವೆ. ಸರ್ವಗತಃ ಅಂತಂದ್ರ ಸಾಧ್ಯ. ಹಿಂದೆ ಸರ್ವಗತನಾದವನು ಯಾರು? ಸೂರ್ಯನೋ ಅಥವಾ ಜೀವರೋ ಪ್ರಶ್ನೆ ಬಂದಿತ್ತು.
ನಾವು ವಿಷ್ಣುವನ್ನು ಪಕ್ಷ ಮಾಡಿಕೊಂಡು ಅವನಿಗೆ ಸರ್ವಗತತ್ವವನ್ನು ಸಾಧನೆ ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ವಿವಕ್ಷಿತ ಗುಣೋಪಪತ್ತೇಶ್ಚ. ಯಾವ ವಿವಕ್ಷಿತ ಗುಣಗಳು ಅಂದ್ರೆ ಅತತ್ವಾದಿ ಗುಣಗಳು ಅಂತ ಒಂದು ಹೇಳಿದ್ರೆ, ಅತತ್ವ ಅಂದ್ರೆ ಏನರ್ಥ? ಅತತ್ವ ಅಂದ್ರೆ ಸಾಧ್ಯ ಈ ದೇಶದ ಕಾಲತಃ ಗುಣತಃ ಅಪರಿಚ್ಛಿನ್ನ ಅಂತ ಅರ್ಥ. ಸರ್ವಗತ ಅಂದ್ರೂ ಅದೇ ಅರ್ಥ ಅಲ್ವಾ ಅಂತ ಪ್ರಶ್ನೆ ಬಂತಿತ್ತು. ಸಾಧ್ಯ ಹೇತು ಎರಡೂ ಒಂದೇ ಆಗಿಬಿಡ್ತಿತ್ತು. ಆದ್ರಿಂದ ಅದನ್ನು ಬಿಟ್ಟು, ಆ ಮೊದಲನೇ ಒಂದು ಗುಣವನ್ನು ಬಿಟ್ಟು ಅಶ್ರುತತ್ವಾದಿ ಗುಣಗಳಿಂದ ಪ್ರಾರಂಭ ಮಾಡಿದ್ದೇವೆ ಅಂತ ಅದಕ್ಕೆ ಸಮಾಧಾನ. ಅತ್ರ ಅತತ್ವಸ್ಯ ಆದಿಮತ್ವೇಪಿ, ಅದು ಮೊದಲನೇ ಗುಣ. ಆದರೆ ಅದು ಹಾಗಾಗಿದ್ರೂ ಕೂಡ ತಸ್ಯ ಸರ್ವಗತತ್ವ ಅನತಿರಿಕ್ತತ್ವೇನ, ನಾವು ಏನು ಈ ಅನುಮಾನ ಪ್ರಯೋಗದಲ್ಲಿ ಸರ್ವಗತತ್ವವನ್ನು ಸಾಧನೆ ಮಾಡಬೇಕಾಗಿದೆ, ಆ ಸರ್ವಗತತ್ವ ಎಂಬ ಗುಣಕ್ಕಿಂತ ಈ ಅತತ್ವ ಎಂಬ ಗುಣ ಅನ್ನೋದು ಭಿನ್ನ ಏನಲ್ಲ, ಗುಣ ಅನತಿರಿಕ್ತತ್ವೇನ. ಆದ್ರಿಂದ ಸಾಧ್ಯತ್ವ, ಅದು ಈ ಹೇತುವೇ ಸಾಧ್ಯ ಆಗಿಬಿಡುವಂತ ಪ್ರಸಂಗ ಬಂದ್ಬಿಡ್ತದೆ. ಹೇತು ಸಾಧ್ಯಗಳಿಗೂ ವ್ಯತ್ಯಾಸ ಇಲ್ದಂಗೆ ಆಗ್ತದೆ. ಅದಕ್ಕಾಗಿ ಮೊದಲನೇ ಒಂದು ಗುಣವನ್ನು ಬಿಟ್ಟು ಅಶ್ರುತತ್ವಾದಿ ಗುಣಗಳನ್ನೇ ತಗೊಂಡಿದ್ದಾರೆ. ಅಶ್ರುತತ್ವಾದಿ ನಾಮೇವ ಗ್ರಹಣಂ ಭಾಷ್ಯದಲ್ಲಿ ಅಂತ ಅದಕ್ಕೆ ಅಭಿಪ್ರಾಯ. ಇದನ್ನ ಭಾವದೀಪ ಟಿಪ್ಪಣಿಯಲ್ಲಿ ಸಾಧ್ಯತ್ವಾತ್ ಅಂತ ಇದೆ ನೋಡಿ. ಈ ಅತತ್ವ ಎಂಬ ಗುಣ ಅದನ್ನೇ ನಾವು ಮೊದಲು ಹೇಳಿದ್ರೆ ಅದು ಸರ್ವಗತತ್ವಕ್ಕಿಂತ ಭಿನ್ನ ಅಲ್ಲ. ಆದ್ರಿಂದ ಸಾಧ್ಯತ್ವ ಅದು ತಾನೇ ಸಾಧ್ಯ ಆಗಿಬಿಡ್ತದೆ. ಅಂದ್ರೆ ಸಾಧ್ಯ ಕೋಟಿ ನಿವಿಷ್ಟತ್ವ, ಸಾಧ್ಯದ ಒಂದು ಪದದಿಂದ ಸಾಧ್ಯ ಎಂಬ ಕೋಟಿ ಅಂದ್ರೆ ಗುಂಪು, ಸಾಧ್ಯದ ಗುಂಪಿನಲ್ಲಿ ಅದು ಸೇರಿ ಹೋಗಿಬಿಡ್ತದೆ. ಆದ್ರಿಂದ ಸಂದಿಗ್ಧ ಆಗಿಬಿಡ್ತದೆ. ಸಂದಿಗ್ಧ ಆದ್ರಿಂದ ಆತ ಸಂದಿಗ್ಧವಾದನ್ನು ಹೇತುವನ್ನಾಗಿ ಪ್ರಯೋಗ ಮಾಡೋದು ಹೇಗೆ, ಅದನ್ನು ಬಿಟ್ಟಿದ್ದಾರೆ. ಬಿಟ್ಟು ಅಶ್ವತತ್ವಾದಿಗಳಿಂದ ಅದನ್ನ ಪ್ರಾರಂಭಿಸಿದ್ದಾರೆ. ಅಥ ಸಾತತ್ಯಗಮನೆ ಅಂತ ಧಾತು ಇದೆ, ಅದಕ್ಕೆ ಪಚಾದ್ಯಚ ಅಂತ ಒಂದು ಸೂತ್ರ. ಆ ಗುಂಪಿಗೆ ಅಚ್ ಪ್ರತ್ಯಯ ಬರ್ತದೆ, ಆ ಗುಂಪಿನ ಧಾತುಗಳಿಗೆ ಅಚ್ ಪ್ರತ್ಯಯ ಬರ್ತದೆ ಅಂತ ಅದರ ತಾತ್ಪರ್ಯ. ಗುರುವರ್ಥ ದೀಪಿಕಾದಿಂದ ಆರಂಭ ಮಾಡಿಕೊಂಡು ಅನೇಕ ಕಡೆ ಹೇಳಿದ್ದಾರೆ. ಇಲ್ಲಿ ಗುರುವರ್ಥ ದೀಪಿಕಾದಲ್ಲಿ ಬಂದದನ್ನ, ಹಾಗೆ 669ನೇ ಪುಟದಲ್ಲಿ ವಿವೃತ್ತಿ ಟಿಪ್ಪಣಿಯಲ್ಲಿ ಬಂದದನ್ನ ನಾನು ಇಟ್ಕೊಂಡಿದ್ದೇನೆ. ಅತತ್ವ ಹಾಗಾದ್ರೆ ಒಟ್ಟಾರೆ ಏನಾಯಿತು? ವಿವೃತ್ತಿ ಟಿಪ್ಪಣಿಯಲ್ಲಿ ಹೀಗಿದೆ: ಅಥ ಸಾತತ್ಯಗಮನ ಇತಿ ಧಾತೋ ಸಂತತೋದ್ಗತಃ ಉಚ್ಯತೆ ಇತಿ ವಚನಾಚ್ಚ. ಒಂದು ಅಥ ಸಾತತ್ಯಗಮನೆ ಅಂತ ಧಾತು, ಇನ್ನೊಂದು ಸಂತತೋದ್ಗತಃ ಅಂತ ಭಾಷ್ಯದಲ್ಲಿ ಎಲ್ಲೋ ಒಂದು ಕಡೆ, ಸರ್ವಮೂಲದ ಒಂದು ಕಡೆ ಎಲ್ಲೋ ಹೇಳಿದ್ದಾರೆ. ಅದನ್ನು ನಾನೇನು ಗಮನಿಸ್ಲಿಕ್ಕೆ ಹೋಗಲಿಲ್ಲ. ಮಾತನ್ನು ಕೂಡ ನಾವು ನೋಡಬೇಕು. ಈ ಎಲ್ಲ ಆಧಾರದಿಂದ ಅತತ್ವ ಅಂದ್ರೆ ಏನರ್ಥ? ಸರ್ವಗತತ್ವ ಅಂತಾನೆ ಅರ್ಥ. ಸರ್ವಗತತ್ವ ಅನತಿರಿಕ್ತ. ಆದ್ರಿಂದ ಹೇತು ಮತ್ತು ಸಾಧ್ಯಗಳೆರಡು ಒಂದೇ ಆಯಿತು. ವಿಷ್ಣು ಅಂತ ಪಕ್ಷ ಮಾಡಿದ್ದೀವಿ, ಸರ್ವಗತಃ ಅಂತ ಸಾಧ್ಯ. ವಿಷ್ಣುದೇವ ಅಂತ ಬೇಕಾದ್ರೆ ಪಕ್ಷ ಮಾಡ್ಕೋಬಹುದು, ಸರ್ವಗತಃ ಅಂತ ಸಾಧ್ಯ. ಯಾಕಂದ್ರೆ ಅತತ್ವಾತ್ ಅಂತ ಅರ್ಥ ಮಾಡಿದರೆ ಅದು ಹೇತು ಮತ್ತು ಸಾಧ್ಯ ಎರಡು ಕೂಡ ಒಂದೇ ಆಗಿಬಿಡ್ತು. ಅದಕ್ಕೋಸ್ಕರ ಅತತ್ವ ಅನ್ನೋ ಗುಣವನ್ನೇ ಬಿಟ್ಟು ಅಶ್ರುತತ್ವಾದೇಹೇ, ಅಶ್ರುತತ್ವ ಅಂತ ಗುಣದಿಂದ ಅದನ್ನ ಪ್ರಾರಂಭಿಸಿದ. ಆವಾಗ ಹೇತು ಮತ್ತು ಸಾಧ್ಯ ಎರಡು ಬೇರೆ ಬೇರೆ ಆಯ್ತಾದ್ರಿಂದ ಅದ್ರ ಬಗ್ಗೆ ನಮಗೇನು ಸಂಶಯ ಉಳಿಯೋದಿಲ್ಲ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಒಂದು ಪ್ರಶ್ನೆ ಬರ್ತದೆ. ಅದನ್ನ ಈ ವಿವೃತ್ತಿ ಟಿಪ್ಪಣಿಯಲ್ಲಿ ತಗೊಂಡಿದ್ದಾರೆ. ಕೆಲವು ಬೇರೆ ಟಿಪ್ಪಣಿಗಳಲ್ಲಿ ಕೂಡ ಆ ತತ್ವ ಸುಬೋಧನೆ ಮೊದಲಾದ ಕಡೆ ಅಲ್ಲಿ ಕೂಡ ಕಾಣಿಸ್ತದೆ. ತತ್ವ ಸುಬೋಧನೆಯಲ್ಲಿಯೂ ವಿವೃತ್ತಿಯಲ್ಲಿ ಹೆಚ್ಚು ಕಡಿಮೆ ಒಂದೇ ಥರ ಇದೆ. ನಾವು ಯಾವುದನ್ನಾದ್ರೂ ಕೂಡ ಇಟ್ಕೋಬಹುದು. ನನಗೆ ಯಾವ್ದು ಮೊದಲು ಕಣ್ಣಿಗೆ ಬಿದ್ದಿರ್ತದೋ ಅದನ್ನ ಹೇಳಿರ್ತೀನಿ ಅಷ್ಟೇ. ಈಗ ಏನು ಪ್ರಶ್ನೆ ಅಂದರೆ, ವಿಷ್ಣುವನ್ನು ಪಕ್ಷ ಮಾಡ್ಕೊಂಡ್ರಿ, ಸರ್ವಗತಃ ಸಾಧನೆ ಮಾಡಿದರೆ, ಅತತ್ವಾತ್ ಅಂತ ಹೇತು ಹೇಳಿದ್ರೆ ಹೇತು ಮತ್ತು ಸಾಧ್ಯ ಎರಡು ಒಂದೇ ಪ್ರಶ್ನೆ ಬರ್ತದೆ. ನಿಮ್ಗೆ ಯಾರು ವಿಷ್ಣುವನ್ನೇ ಪಕ್ಷ ಮಾಡ್ಕೊಳ್ಳು ಅಂತ ಯಾರು ಹೇಳಿದ್ರು? ನಿಮಗೆ ಶಿಷ್ಯರು ಕೇಳ್ತಾರೆ, ಪೂರ್ವ ಪಕ್ಷದವ್ರು ಕೇಳ್ತಾರೆ ಅಂತಲ್ಲ. ಏನ್ ಪಕ್ಷ ಮಾಡ್ಕೋಬೇಕು ಹಾಗಾದ್ರೆ ಅಂದ್ರೆ, ಸರ್ವಗತನಾದವನನ್ನೇ ಪಕ್ಷ ಮಾಡ್ಕೊಳ್ಳಿ, ಸರ್ವಗತಃ ಅಂತ ಪಕ್ಷ ಮಾಡ್ಕೊಳ್ಳಿ, ಅವನು ವಿಷ್ಣುವನ್ನು ಸಾಧನೆ ಮಾಡಿ, ಅತತ್ವಾತ್ ಅಂತ ಪ್ರಯೋಗ ಮಾಡ್ರಿ. ಆವಾಗ ಈ ಅತತ್ವ ಅಂತನೋ ಹೇತು ಇದು ಸರ್ವಗತತ್ವಕ್ಕಿಂತ ವಿಷ್ಣುತ್ವ ಅನ್ನೋದು ಸಾಧ್ಯ. ಸರ್ವಗತ ಅನ್ನುವನೇ ಪಕ್ಷ. ಅದೇ ನೋಡಿ ಅಭಿವೃದ್ಧಿ ಟಿಪ್ಪಣಿಯಲ್ಲಿ ಮತ್ತು ಈ ತತ್ವ ಸುಬೋಧನೆಯಲ್ಲಿ ಇದೆ. ಅತ್ರ ಆನಂದಮಯೋಭ್ಯಾಸ ಅನ್ನೋದನ್ನ ಆಮೇಲೆ ಹೇಳ್ತೇನೆ.
ಸರ್ವಗತಃ ಅಂತ ಪಕ್ಷ, ವಿಷ್ಣು ಅಂತ ಸಾಧ್ಯ, ಅತತ್ವಾತ್ ಅಂತ ಹೇತು. ಹೀಗೆ ಪ್ರಯೋಗ ಮಾಡಿದಾಗ ಅತತ್ವ ಅನ್ನೋದು ಹೇತು, ವಿಷ್ಣುತ್ವ ಅನ್ನೋದು ಸಾಧ್ಯ. ಸಾಧ್ಯ ಹೇತು ಎರಡು ಬೇರೆ ಬೇರೆನೇ ಆಗಿಬಿಡ್ತಲ್ಲ. ಏನು ಸಮಸ್ಯೆ ಬಂತು ನಿಮಗೆ? ಯಾಕಂದ್ರೆ ಪಕ್ಷ ಸರ್ವಗತ ಅನ್ನೋದು ಪಕ್ಷ ಆಗೋಯ್ತು, ನಿಮ್ಮ ಅಭೀಷ್ಟ ಸಿದ್ಧ ಆಯ್ತಲ್ಲ, ಸಾಧ್ಯ ಸಿದ್ಧ ಆಯ್ತಲ್ಲ. ಆದ್ರಿಂದ ಅತತ್ವ ಅಂತ ಹೇತು ಪ್ರಯೋಗ ಮಾಡಿದ್ರು ಕೂಡ ಅದು ಸಾಧ್ಯಕ್ಕಿಂತ ಭಿನ್ನ ಆಗಲಿಲ್ಲ ಅನ್ನೋ ಪ್ರಶ್ನೆಗೆ ಅವಕಾಶ ಬರೋದಿಲ್ವಲ್ಲ. ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀರಿ? ಅಲ್ಲಿಂದಲೇ ಹೇಳ್ಬೋದಿತ್ತಲ್ವ ಅಂತಂದ್ರೆ, ಹೌದು, ಅಲ್ಲಿಂದ ಹೇಳಿದ್ರೆ ಏನು ದೋಷ ಏನು ಬರ್ತಿರ್ಲಿಲ್ಲ ಈ ಥರದ ಅನುಮಾನ ಇಟ್ಕೊಂಡ್ರೆ. ಆದರೆ ನಾವು ಬೇರೆ ಅನುಮಾನ ಇಟ್ಕೊಂಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ನಚ ಆನಂದಮಯೋಭ್ಯಾಸಾದಿತ್ಯತ್ರ ಇವ ಅಂತಿದೆಯಲ್ಲ, ಆನಂದಮಯೋಭ್ಯಾಸ ಅನ್ನೋ ಸೂತ್ರದಲ್ಲಿ ಆನಂದಮಯ ಪಕ್ಷ ಮಾಡಿಕೊಂಡು ವಿಷ್ಣು ಸಾಧನೆ ಮಾಡಿದ್ದಾರೆ. ಆ ಥರ ಇಲ್ಲಿ ಕೂಡ ನೀವು ಮಾಡಬಹುದಲ್ಲ ಅಂತ ದೃಷ್ಟಾಂತ ಅಷ್ಟೇ. ಅದ್ರ ಬಗ್ಗೆ ನಾವೇನು ಹೆಚ್ಚು ಗಮನ ಹರಿಸಬೇಕಾಗಿಲ್ಲ. ಆನಂದಮಯೋಭ್ಯಾಸ ಅನ್ನೋದ್ರ ಬಗ್ಗೆ, ಆನಂದಮಯೋಭ್ಯಾಸ ಎಂಬ ಸೂತ್ರದಲ್ಲಿ ಅನುಮಾನ ಪ್ರಯೋಗ ಮಾಡುವಾಗ ಸರ್ವಗತ ಹೇಗೆ ವಿಷ್ಣುತ್ವವನ್ನು ಸಾಧನೆ ಮಾಡಿದಿರೋ, ವಿಷ್ಣು ಪಕ್ಷ ಅಲ್ಲ, ಅಲ್ಲಿ ವಿಷ್ಣುತ್ವ ಅನ್ನೋದು ಸಾಧ್ಯ. ಹಾಗೆ ಇಲ್ಲೂ ಕೂಡ ಸರ್ವಗತಃ ಅಂತ ಪಕ್ಷ, ವಿಷ್ಣು ಅಂತ ಸಾಧ್ಯ, ಅತತ್ವಾದಂತ ಹೇತು ಪ್ರಯೋಗ ಮಾಡಿದರೆ ಹೇತು ಮತ್ತು ಸಾಧ್ಯ ಎರಡು ಒಂದೇ ಆಯ್ತು ಅಂತ ಪ್ರಶ್ನೆ ಬರೋದಿಲ್ವಲ್ಲ. ಅಂದ್ರೆ ಅತ್ರ ವಿಷ್ಣು ಏತಮಸ್ಯಾಮಿತಿ ವಾಕ್ಯೋಕ್ತ ಸರ್ವಗತಃ. ನಾವಿಲ್ಲಿ ಏನು ಅನುಮಾನ ಪ್ರಯೋಗ ಅಭಿಪ್ರಾಯ ಇದೆ ನಮಗೆ ಅಂದ್ರೆ, ಇತಿ ಪ್ರಯೋಗ ವಿಪ್ರೇತಃ ಅಂತ ಬಂದಿದೆ ನೋಡಿ ಕೊನೆಗೆ. ಅನುಮಾನ ಪ್ರಯೋಗ ಕೀದೃಶಸ್ಯ ಅನುಮಾನ ಪ್ರಯೋಗಸ್ಯ ಅಭಿಪ್ರಾಯ ಅಸ್ಮಾಕಂ ಅಸ್ತಿ ಅಂದ್ರೆ, ವಿಷ್ಣು ಅಂತ ಪಕ್ಷ, ಸರ್ವಗತ ಅಂತ ಸಾಧ್ಯ. ಎಲ್ಲಿ ಸರ್ವಗತ ಅಂದ್ರೆ ಏತಮಸ್ಯಾಂ ಏತಂ ದಿವಿ ಅಂತ ಉಪನಿಷತ್ ವಾಕ್ಯ, ಐತರೇಯ ಉಪನಿಷತ್ತಿನ ವಾಕ್ಯ. ಅಲ್ಲಿ ಹೇಳಲ್ಪಟ್ಟ ಸರ್ವಗತ ಅಂದ್ರೆ ವಿಷ್ಣುವೇ ಆಗಿದ್ದಾನೆ. ಯಾಕೆಂದ್ರೆ ತನ್ನಿಷ್ಠತೆಯ ಉಕ್ತ ಅಶ್ರುತತ್ವಾದಿ ಗುಣಯೋಗ್ಯತ್ವ, ಅಶ್ರುತತ್ವಾದಿ ಗುಣಗಳು ಅವನಲ್ಲೇ ಇವೆ ಅಂತ ಹೀಗೆ ನಮ್ಮ ಅನುಮಾನದ ತಾತ್ಪರ್ಯ ಇದೆ. ಈ ಅನುಮಾನದ ತಾತ್ಪರ್ಯ ಇರೋದರಿಂದ ನಾವು ಈ ಅನುಮಾನಕ್ಕೆ ತೊಂದರೆ ಆಗಬಾರ್ದು. ಅದರಿಂದ ಒಟ್ಟು ಅಭಿಪ್ರಾಯ ಏನಾಗ್ತದೆ ಅಂದ್ರೆ, ನೀವು ಸರ್ವಗತ ಅಂತ ಪಕ್ಷ ಮಾಡಿ ವಿಷ್ಣುತ್ವವನ್ನು ಸಾಧನೆ ಮಾಡಿದ್ರೆ ಏನು ಸಮಸ್ಯೆ ಬರೋದಿಲ್ಲ. ಅನುಮಾನ ಆ ಥರ ಮಾಡೋದಾದ್ರೆ ತೊಂದರೆ ಇಲ್ಲ. ಈ ಥರ ಇನ್ನೊಂದು ಅನುಮಾನ ಪ್ರಯೋಗ ಮಾಡಿದರೆ ಈ ಅನುಮಾನಕ್ಕೂ ತೊಂದರೆ ಬರಬಾರ್ದಲ್ಲ. ಯಾವ ಅನುಮಾನಕ್ಕೂ ಕೂಡ ನಮಗೆ ಅಪೇಕ್ಷಿತವಾದ ಸಾಧ್ಯವನ್ನು, ಈ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ನಾವು ಎರಡು ಥರದ ಅನುಮಾನವನ್ನು ಪ್ರಯೋಗ ಮಾಡಿದ್ರು ಎರಡೂ ಅನುಮಾನಕ್ಕೂ ಏನೂ ಧಕ್ಕೆ ಬರದಂತೆ ಅನುಮಾನ ಪ್ರಯೋಗ ಮಾಡಬೇಕಾದ್ದು ನಮ್ಮ ತಾತ್ಪರ್ಯ. ಅದಕ್ಕೋಸ್ಕರ ಮೊದಲನೇ ಅನುಮಾನಕ್ಕಂತೂ ಏನು ತೊಂದರೆ ಇಲ್ಲ, ಅದನ್ನು ಶಿಷ್ಯರು ನೀವೇ ತೋರಿಸಿಕೊಟ್ಟಿದ್ದೀರಿ. ನಾವು ಗುರುಗಳು ಏನು ಮಾಡ್ತೀವಿ ಅಂದ್ರೆ, ವಿಷ್ಣು ಒಂದು ಪಕ್ಷ ಮಾಡಿಕೊಂಡು ಸರ್ವಗತಃ ಸಾಧನೆ ಮಾಡಿದಾಗ ಅಲ್ಲಿ ಅತತ್ವಾತ್ ಅಂತ ಹೇಳಿದ್ರೆ ತೊಂದರೆ ಬರ್ತದೆ. ಅದಕ್ಕಾಗಿ ಅದನ್ನು ಬಿಟ್ಟು ಅಶ್ರುತತ್ವಾದಿ ಗುಣಗಳಿಂದ ಪ್ರಾರಂಭ ಮಾಡಿದ್ದೀವಿ. ಈಗ ಹೇತು ಮತ್ತು ಸಾಧ್ಯಗಳಿಗೆ ಭೇದ ಬಂತು ಅಂತ ಅದರ ತಾತ್ಪರ್ಯ ಆಗ್ತದೆ. ಆ ವಿವೃತ್ತ ಟಿಪ್ಪಣಿಯಲ್ಲಿ ವಿಷ್ಣು ಪಕ್ಷೀಕೃತ್ಯ ಸರ್ವಗತತ್ವಸ್ಯ ಸಾಧ್ಯತ್ವೇ ಸುಬೋಧನೆಯಲ್ಲೂ ಹಾಗೇ ಇದೆ ನೋಡಿ. ಕೆಲವರು ಅವರು ಸಮಾನ ಸ್ಕಂದರಾಗಿದ್ದರೆ ಟಿಪ್ಪಣಿಕಾರರು ಅಥವಾ ಗುರುಗಳು ಶಿಷ್ಯರಿಗೆ ಪಾಠ ಹೇಳಿದ್ರೆ ಅದೇ ಥರದ ವಾಕ್ಯನೇ ಕಾಣಿಸ್ತದೆ. ಸರ್ವಗತನನ್ನು ಪಕ್ಷ ಮಾಡಿಕೊಂಡು ವಿಷ್ಣುತ್ವವನ್ನು ಸಾಧನೆ ಮಾಡಿದರೆ ತೊಂದರೆ ಇಲ್ಲ. ವಿಷ್ಣುವನ್ನು ಪಕ್ಷವನ್ನಾಗಿ ಮಾಡಿಕೊಂಡು ಸರ್ವಗತತ್ವವನ್ನು ಸಾಧನೆ ಮಾಡಲಿಕ್ಕೆ ಹೋದರೆ ಆವಾಗ ಅತತ್ವ ಎಂಬ ಹೇತುವನ್ನು ಹೇಳಿದ್ರೆ ಸಾಧ್ಯ ಅವಿಶೇಷ, ಸಾಧ್ಯಕ್ಕೂ ಹೇತುವಿಗೂ ವ್ಯತ್ಯಾಸ ಇಲ್ಲ ಅಂತ ಆಗ್ತಿತ್ತು. ಅದಕ್ಕೋಸ್ಕರ ಹೀಗೆ ಮಾಡಿದ್ದೀವಿ ಅಂತ ಅಭಿಪ್ರಾಯ. ಇಷ್ಟರ ಮೇಲೆ ಈ ನಮ್ದೊಂದು ವಿಮರ್ಶೆ ಏನಂದ್ರೆ, ನೀವು ಸರ್ವಗತನ ಪಕ್ಷವನ್ನಾಗಿ ಮಾಡಿಕೊಂಡು ವಿಷ್ಣುತ್ವವನ್ನು ಸಾಧನೆ ಮಾಡಿ ಅದೊಂದು ಅನುಮಾನ ಆಯಿತು. ವಿಷ್ಣುವನ್ನು ಪಕ್ಷವನ್ನಾಗಿ ಮಾಡಿಕೊಂಡು ಸರ್ವಗತತ್ವವನ್ನು ಸಾಧನೆ ಮಾಡುವ ಈ ಅನುಮಾನ ಇದೆಯಲ್ಲ, ಇಲ್ಲೂ ಕೂಡ ಈಗ ನೋಡೋಣ, ವಿಷ್ಣು ಸರ್ವಗತಃ ಅತತ್ವಾತ್ ಅಂತ ಹೇಳಿದ್ರೆ ಸಮಸ್ಯೆ ಆಗ್ತಿತ್ತು. ಆದರೆ ಅತತ್ವಾತ್ ಅಂತ ಮಾತ್ರ ಯಾಕೆ ಹೇಳ್ತೇನೆ? ಅತತ್ವಾದಿ ಗುಣವತ್ವಾತ್ ಅಂತ ಇದೆಯಲ್ಲ, ಅಲ್ಲಿ ಅಷ್ಟೊಂದು ದೊಡ್ಡ ಗುಣಗಳಿದೆಯಲ್ಲ. ಅತತ್ವ, ಅಷ್ಟುತತ್ವ, ಅಗತತ್ವ, ಅಮತತ್ವ, ಅನಂತತ್ವ, ಅದೃಷ್ಟತ್ವ, ಅವಿಜ್ಞಾತತ್ವ, ಅನಾದಿಷ್ಟತ್ವ, ಶ್ರೋತೃತ್ವ, ಮಂತ್ರತ್ವ ಅಂತ ಒಂದು 8-10 ಗುಣಗಳೇ ಇವೆ. ನೀವು ವಿಷ್ಣುವನ್ನು ಪಕ್ಷವನ್ನಾಗಿ ಮಾಡಿಕೊಂಡು ಸರ್ವಗತತ್ವವನ್ನು ಸಾಧನೆ ಮಾಡಿ. ಸರ್ವಗತತ್ವ ಅಂದ್ರೆ ಅದು ಒಂದೇ ಇದೆ. ಹೇತುವಿನಲ್ಲಿ ನೀವು ಅತತ್ವದಿಂದ ಪ್ರಾರಂಭ ಮಾಡಿದ್ರೂ ಕೂಡ ಅನೇಕ ಗುಣಗಳನ್ನು ಹೇಳಿಬಿಟ್ರೆ ಹೇತುವು ಅನೇಕ ಗುಣಗಳನ್ನು ಒಳಗೊಂಡದ್ದು. ಸಾಧ್ಯ ಅನ್ನೋದು ಸರ್ವಗತತ್ವವನ್ನು ಮಾತ್ರ ಒಳಗೊಂಡದ್ದು. ಅದರಿಂದ ಏನೂ ಸಮಸ್ಯೆ ಬರೋದೇ ಇಲ್ಲ. ನೀವು ಆದ್ರಿಂದ ನೀವು ಪ್ರಯೋಗ ಮಾಡುವಾಗ ಇತ್ಯಾದಿನ ಅತತ್ವಾದಿ ಗುಣಕಃ ಅಂತ ಹೇಳಿದ್ರು ಕೂಡ ಏನು ಸಮಸ್ಯೆ ಆಗ್ತಿರ್ಲಿಲ್ಲ.
ಹೇತು ಮತ್ತು ಸಾಧ್ಯ ಬೇರೆ ಬೇರೆನೇ ಆಯಿತು. ಸಾಧ್ಯದಲ್ಲಿ ಕೇವಲ ಸರ್ವಗತತ್ವ ಇದೆ, ಹೇತುವಿನಲ್ಲಿ ಎಲ್ಲ ಗುಣಗಳು ಇವೆ, ಅದರಿಂದ ಏನೂ ವ್ಯತ್ಯಾಸ ಆಗ್ತಿರ್ಲಿಲ್ಲ, ಅದರಿಂದ ಏನೂ ಸಮಸ್ಯೆ ಬರ್ತಿರ್ಲಿಲ್ಲ. ಹೀಗೂ ಮಾಡಬಹುದಿತ್ತಲ್ಲ ಅಂತ ನಮ್ದೊಂದು ಜಿಜ್ಞಾಸೆ. ಸರಿ, ಅದಕ್ಕೆ ಅವ್ರು ಏನು ಉತ್ತರ ಹೇಳ್ತಾರೆ ಅಂದರೆ, ಹೇತುವಿಗೂ ಸಾಧ್ಯಕ್ಕೂ ಪೂರ್ಣ ವ್ಯತ್ಯಾಸ ಇರಲಿ, ಆದ್ರಿಂದ ಈ ಥರ ಮಾಡಿದ್ದೇವೆ ಅಂತ ಅವರ ಅಭಿಪ್ರಾಯ, ಆಚಾರ್ಯ ಅಭಿಪ್ರಾಯ. ಈಗ ಸಾಧ್ಯದಲ್ಲಿ ಸಾಧ್ಯ ಸರ್ವಗತತ್ವ, ಹೇತುವಿನಲ್ಲಿ ನಾನು ಹೇಳಿದಂತೆ ನನ್ನ ಜಿಜ್ಞಾಸೆಗನುಸಾರವಾಗಿ ಅತತ್ವಾದಿ ಗುಣವತ್ವಾತ್ ಅಂತ ಹೇಳಿದರೆ ಅತತ್ವದಿಂದ ಆರಂಭಿಸಿ 8 ಗುಣಗಳನ್ನು ಹೇಳಿದ್ದಾರೆ. ಅಂತೂ ಹೇತುವಿಗೂ ಸಾಧ್ಯಕ್ಕೂ ಭೇದ ಬಂತು, ಹೌದು. ಆದರೆ ಒಂದು ಅಂಶದಲ್ಲಿ ಹೇತುವಿನಲ್ಲಿ ಅದೊಂದು ಸೇರ್ಕೊಳ್ತಲ್ಲ ಮತ್ತೆ ಅತತ್ವ, ಸಂಪೂರ್ಣವಾದ ಭೇದವೇ ಇಲ್ಲಿ. ಯಾವ ವ್ಯತ್ಯಾಸವೂ ಕೂಡ ಸ್ವಲ್ಪನೂ ಆ ಹೇತುವಿಗೂ ಸಾಧ್ಯಕ್ಕೂ ಸಾಂಕರ್ಯ ಆಗೋದು ಬೇಡ ಅನ್ನೋ ದೃಷ್ಟಿಯಿಂದ ಬಹಳ ಮುನ್ನೆಚ್ಚರಿಕೆ ವಹಿಸಿ ಪೂರ್ಣ ಸ್ಪಷ್ಟತೆಯ ದೃಷ್ಟಿಯಿಂದ ಅತತ್ವ ಅನ್ನೋದನ್ನು ಬಿಟ್ಟೇ ಬಿಟ್ಟಿದ್ದಾರೆ. ವಸ್ತುತಃ ನೀವು ವಿಷ್ಣು ಪಕ್ಷ ಮಾಡಿ ಸರ್ವಗತಾನ್ ಸಾಧನೆ ಮಾಡಿ ಅತತ್ವ ಶ್ರುತತ್ವ ಗತತ್ವ ಅಂತ ಹೀಗೆ ಹೇಳಿದ್ರೆ ಏನು ಸಮಸ್ಯೆ ಏನು ಬರೋದಿಲ್ಲ. ಅತ್ಯಂತ ಸ್ಪಷ್ಟತೆಯ ದೃಷ್ಟಿಯಿಂದ ಹೀಗೆ ಹೇಳಿದ್ದಾರೆ ಅಷ್ಟೇ. ಇದು ನನ್ನ ವಿಮರ್ಶೆ. ಅಲ್ಲಿಗೆ ಈ ಟೀಕಾ ಭಾಗ ಸಮಾಪ್ತವಾಗಿದೆ.